अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतीयस्तनया विभूतिः सर्वं यदेव नियमेन मदन्मयानः आद्यस्य नः कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्धम् भूतं सुरश्च महदाह्वयपट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तेः पौत्रमकल्मषम् अनाशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्वा स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धारनीलोत्पल शल्यग्राहवती कृपेण वहिनी कर्णेन वेलाकुला अश्वत्थामकर्णघोरमकरा दुर्योधनावर्तिनी सोत्तीर्णः कल्पाण्डमहिरणनिधि कैवर्तके केशवेः धर्मे चार्थे च कामे च मोक्षे च भरतर्षभ यदि हस्ति तदन्यत्र यन्ने हास्ति न तत्क्वचित् महत्त्वे च गुरुत्वे च ध्रियमाणं यतोऽधिकम् महत्त्वात् भारवत्वाच्च महाभारतमुच्यते। अष्टमहिषी समेत श्रीकृष्णाय परब्रह्मणे नमः। अतः श्रीमन्महाभारते शान्तिपर्वे आपद्धर्मपर्वः 151ನೇ ಅಧ್ಯಾಯದಲ್ಲಿ ನಿನ್ನೆ ನಿಲ್ಲಿಸಿದ್ವಿ. ಮುಂದುವರಿಸೋದು 52ನೇ ಅಧ್ಯಾಯ. ವೈದಿಶೆ ಎಂಬ ಪಟ್ಟಣದಲ್ಲಿ ಮೃತನಾದ ಬಾಲಕೊಬ್ಬನು ತಿರುಗಿ ಬದುಕಿದ ಕಥೆಯನ್ನ ಭೀಷ್ಮನು ಧರ್ಮರಾಜನಿಗೆ ಹೇಳಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಯುಧಿಷ್ಠಿರ ತಿರುಗಿ ಭೀಷ್ಮನನ್ನು ಕುರಿತು, ತಾತ, ಈ ನೀತಿಗಳೆಲ್ಲವೂ ಆಗಿರ್ಲಿ, ಹಿಂದೆ ಸತ್ತವರಾದರೂ ತಿರುಗಿ ಬದುಕಿರುವುದನ್ನ ನೀನು ಕೇಳಿದ್ದುಂಟೆ ಅಥವಾ ಕಂಡದುಂಟೆ? ಈ ಅಂಶವನ್ನ ನಾನು ತಿಳಿಸ್ಬೇಕು ಅಂತ. ಆಗ ಭೀಷ್ಮನು, ಧರ್ಮರಾಜ, ಅದನ್ನೂ ಕೇಳಿದ್ದು ಉಂಟು. ಅದಕ್ಕೆ ಪುರಾತನ ಇತಿಹಾಸವೊಂದನ್ನು ನಿರ್ದೇಶಿಸ್ತಾರೆ. ಗೃಧ್ರ ಜಂಬುಕ ಸಂವಾದ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಈ ಇತಿಹಾಸ ವೈದಿಶ ಎಂಬ ನಗರದಲ್ಲಿ ನಡೆದ ಹಾಗೆ ನಾವು ಕೇಳುತ್ತೇವೆ. ಆ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಬಹುಕಾಲದವರೆಗೆ ಮಕ್ಕಳಿಲ್ಲದೆ ಕೊನೆಗೆ ಅನೇಕ ವ್ರತೋಪವಾಸಾದಿ ಕಷ್ಟಗಳಿಂದ ಒಂದು ಗಂಡು ಮಗು ಹುಟ್ಟಿತು. ವಿಶಾಲವಾದ ಕಣ್ಣುಗಳಿಂದ ಬಹಳ ಅಂದವಾಗಿದ್ದ ಆ ಮಗು ಬಾಲಗ್ರಹ ಪೀಡೆಯಿಂದ ಬಾಲ್ಯದಲ್ಲಿಯೇ ಮೃತವಾಯಿತು. ಅವನ ಬಂಧುಗಳೆಲ್ಲ ತಮ್ಮ ಕುಲಕ್ಕೆ ಸರ್ವಸ್ವರೂಪವಾಗಿದ್ದ ಆ ಬಾಲಕನ ಯೌವನಕ್ಕೆ ಬರುವ ಮೊದಲೇ ಅಕಾಲದ ಮರಣಕ್ಕೆ ಗುರಿಯಾದದನ್ನು ನೋಡಿ ಬಹಳ ದುಃಖದಿಂದ ಗೋಳಾಡಿದ್ರು. ಅವನಿಗೆ ಎಲ್ಲರೂ ಆ ಮೃತ ಬಾಲಕನ ಎತ್ತಿಕೊಂಡು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಬಹಳವಾಗಿ ಬೋಧಿಸ್ತಾ ಇದ್ರು. ಹಿಂದೆ ಆ ಬಾಲನು ನುಡಿಯುತ್ತಿದ್ದ ಮಾತುಗಳನ್ನ, ಅವನ ಆಟಪಾಠಗಳನ್ನ ನೆನೆಸ್ಕೊಂಡು ಬಾರಿ ಬಾರಿಗೂ ಅದನ್ನೇ ಹೇಳುತ್ತಾ ಅಳ್ತಿದ್ರು. ಆ ಮೃತದೇಹವನ್ನ ನೆಲದಲ್ಲಿ ಹೂಳುವುದಕ್ಕೂ ಇಷ್ಟವಿಲ್ಲದೆ, ಸ್ಮಶಾನದಿಂದ ಹಿಂತಿರುವುದಕ್ಕೂ ಮನಸ್ಸಿಲ್ಲದೆ ಆ ಮೃತ ಶರೀರವನ್ನ ಇಟ್ಟುಕೊಂಡು ಎಲ್ಲರೂ ಸುತ್ತಿ ಕುಳಿತು ಅಳುತ್ತಿರುವಾಗ
ಒಂದಾನೊಂದು ಗೃಧ್ರ, ಹದ್ದು ಗೃಧ್ರ ಇವರ ರೋದನ ಧ್ವನಿಯನ್ನು ಕೇಳಿ ಮೆಲ್ಲಗೆ ಬಂದು ಮುಂದೆ ಬಂದು ಹೀಗೆ ಹೇಳ್ತು, ಎಲೈ ಸಭ್ಯರೇ, ಸತ್ತು ಹೋದ ಈ ಬಾಲಕನ ಮುಂದೆ ಸುಮ್ಮನೆ ಕುಳಿತು ಅಳೋದ್ರಿಂದ ಏನು? ಈ ಮೃತದೇಹವನ್ನು ಬಿಟ್ಟು ಸಂಜೆಗೆ ಮುಂಚೆ ಮನೆಯನ್ನು ಸೇರಿಕೊಳ್ಳಿ. ಇಲ್ಲಿ ಬಹಳ ಹೊತ್ತು ನೀವು ಇರಬಾರ್ದು. ಪ್ರತಿದಿನವೂ ಇಲ್ಲಿಗೆ ಸಾವಿರಾರು ಮಂದಿ ಗಂಡಸರ ಮತ್ತು ಸಾವಿರಾರು ಮಂದಿ ಸ್ತ್ರೀಯರ ಮೃತದೇಹಗಳು ಬರುತ್ತಲೇ ಇರುತ್ತೆ. ಆ ಶವಗಳನ್ನು ಬಿಟ್ಟು ಬಂಧುಗಳು ಸಕಾಲಕ್ಕೆ ಹಿಂತಿರುಗಿ ಹೊರಟುತ್ತಾರೆ. ನೀವು ಇವನ ಮರಣಕ್ಕಾಗಿ ಹೇಳುವುದಕ್ಕೆ ಜಗತ್ತೆಲ್ಲವೂ ಸುಖ ದುಃಖಗಳ ನಡುವೆ ತೊಳಲ್ತಾ ಇರೋದನ್ನ ಕಾಣಿರೇನು? ಹೂಡಿಕೆ ಅಗಲಿಕೆ ಎಂಬ ಇವೆರಡೂ ಕೂಡ ಒಂದರ ಮೇಲೊಂದು ಬರುತ್ತಲೇ ಇರುತ್ತೆ. ಸತ್ತವರ ಹೆಣವನ್ನು ಯಾರು ಹೊತ್ಕೊಂಡು ಹೋಗ್ತಾರೋ, ಆ ಮೃತದೇಹವನ್ನು ಯಾರು ಹಿಂಬಾಲಿಸಿ ಹೋಗ್ತಾರೋ ಅವರು ತತ್ಕಾಲಕ್ಕೆ ಹಿಂತಿರುಗಿ ಬಂದ್ರು ಆಯು ಪ್ರಮಾಣವು ಮುಗಿದ ಮೇಲೆ ತಾವು ಸಾಯಬೇಕಾದದ್ದೇ ನಿಶ್ಚಯ. ನೀವು ಈ ಸ್ಮಶಾನದಲ್ಲಿ ಕಾಲವನ್ನು ಕಳೆದದ್ದು ಸಾಕು. ಹದ್ದುಗಳಿಂದಲೂ ನರಿಗಳಿಂದಲೂ ತುಂಬಿ ಅಲ್ಲಲ್ಲಿ ಬಿದ್ದ ಎಲುಬಿನ ತುಂಡುಗಳಿಂದ ಭಯಂಕರವಾದ ಈ ಸ್ಮಶಾನದಲ್ಲಿ ನೀವೇಕೆ ಕುಳಿತಿದ್ದೀರಿ? ಕಾಲಧರ್ಮಕ್ಕೆ ಮರಣಕ್ಕೆ ಗುರಿಯಾಗಿ ಹಿಂತಿರುಗಿದವನು ಯಾರೂ ಇಲ್ಲ. ಮಿತ್ರನಾಗಲಿ, ಪ್ರಿಯನಾಗಲಿ, ದ್ವೇಷಿಯಾಗಲಿ, ಪ್ರಾಣಿಯಾಗಲಿ, ಅವುಗಳ ಗತಿಯೇ ಈ ರೀತಿಯಾದದ್ದು. ಮನುಷ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯಬೇಕಾದದ್ದು. ಯಮನಿಂದ ನಿಯುಕ್ತವಾದ ಈ ಮಾರ್ಗದಲ್ಲಿ ಸಾಗಿಸಲ್ಪಟ್ಟವನನ್ನ ತಿರುಗಿ ಯಾವನು ತಾನೇ ಬದುಕಿಸಬಲ್ಲ? ಅದು ಸೂರ್ಯನು ಆಗಲೇ ಪಶ್ಚಿಮ ದಿಕ್ಕಿನ ಕೊನೆಗೆ ಸಾಗ್ತಾ ಇದ್ದಾನೆ. ಅವನು ಅಸ್ತಂಗತನಾಗಿ ಕತ್ತಲೆ ಆಗೋಕೆ ಮುಂಚೆಯೇ ಈ ಸ್ಮಶಾನವನ್ನು ಬಿಟ್ಟು ಮನೆಗೆ ಸೇರಿ ಈ ಬಾಲನಲ್ಲಿ ಮೋಹವನ್ನು ಬಿಟ್ಟು ಬಿಡಿ ಅಂತು. ಆ ಹದ್ದಿನ ಮಾತನ್ನು ಕೇಳಿ ಬಂಧುಗಳೆಲ್ಲವೋ ಹಾಗೆ ಮಾಡುವುದೇ ಯುಕ್ತ ಎಂದು ಭಾವಿಸಿ ಗೋಳಾಡುತ್ತಾ ಆ ಮೃತ ಶರೀರವನ್ನು ಅಲ್ಲಿಯೇ ಬಿಟ್ಟು ಹಿಂತಿರುಗುವುದಕ್ಕೆ ಯತ್ನಿಸಿದರು. ಆ ಹೆಣವನ್ನು ತಿನ್ನುವುದಕ್ಕಾಗಿ ಕಾದಿದ್ದ ಹದ್ದು ನರಿಗಳೆರಡು ತಮ್ಮ ಸ್ವಾರ್ಥವನ್ನು ಉದ್ದೇಶಿಸಿ ಹೀಗೆ ಬೋಧಿಸ್ತವೆ. ಹದ್ದಿಗೆ ರಾತ್ರಿ ಕಾಣಿಸಲ್ಲ, ನರಿಯು ರಾತ್ರಿ ಹೊತ್ತು ಹಿಂದೆ ಸಂಚರಿಸುತ್ತೆ. ಇದಕ್ಕಾಗಿ ಅವರೆರಡೂ ಕೂಡ ತಮಗೆ ಅನುಕೂಲವಾದ ಕಾಲವನ್ನು ಉದ್ದೇಶಿಸಿ ವ್ಯಾಜಾಂತರದಿಂದ ಬೋಧಿಸುವಂತ ತಿಳಿಬೇಕು ಅಂತ ಕೆಳಗಡೆ ಬಂದು ನೋಡಿ ಇವರು ಹೊರಡಕ್ಕೆ ಯತ್ನ ಮಾಡಿದ್ರು. ಮೃತ ಶಿಶುವಿನ ಮುಂದೆ ಕುಳಿತು ಫಲವೇನು ಎಂದು ನಿರಾಶರಾಗಿ ಬಿಟ್ಟು ಹೊರಡುವುದಾಗಿ ನಿಶ್ಚಯಿಸಿದ್ರು. ಅವರು ಅಲ್ಲಿಂದ ಹಿಂತಿರುಗಿ ದಾರಿಯಲ್ಲಿ ಸ್ವಲ್ಪ ದೂರವರೆಗೆ ಸಾಗಿ ಬರುವಷ್ಟರಲ್ಲಿ ಕಾಗೆಯಂತೆ ಕಪ್ಪು ಬಣ್ಣವುಳ್ಳಂತ ಒಂದು ನರಿಯು ತನ್ನ ಬೆಲದಿಂದ ಮೇಲಕ್ಕೆ ತಲೆ ಎತ್ತಿ ಅಲ್ಲಿ ಬರುತ್ತಿರುವ ಜನರನ್ನು ನೋಡಿ ಹೀಗೆ ಹೇಳುತ್ತೆ, ಆಹಾ, ಮನುಷ್ಯರು ಎಷ್ಟು ದಯಾಶೂನ್ಯರು! ಇನ್ನೂ ಸೂರ್ಯನು ಪ್ರಕಾಶಿಸುತ್ತಲೇ ಇದ್ದಾನೆ. ಎಲ್ಲ ಬುದ್ಧಿಗೆಟ್ಟವರೇ, ನಿಮಗೇಕೆ ಇಷ್ಟು ಹೆದರಿಕೆ? ಮೃತನಾದ ನಿಮ್ಮ ಬಾಲಕನಲ್ಲಿ ನಿಮ್ಮ ಪ್ರೇಮವನ್ನು ಕೊಂಡಾಡಿ. ಕಾಲವು ಬಹು ರೂಪವುಳ್ಳದ್ದು, ಅದನ್ನು ಹೀಗೆಂದು ನಿಶ್ಚಯಿಸಲಾಗುವುದಿಲ್ಲ. ನಿಮ್ಮ ಮಗನು ತಿರುಗಿ ಬದುಕಿದ್ರೂ ಬದುಕಬಹುದು. ಅಯ್ಯೋ, ಬುದ್ಧಿಗೆಟ್ಟ ನಿಮಗೆ ಮಗನೆಂಬ ಸ್ನೇಹವು ಸ್ವಲ್ಪವಾದ್ರೂ ಇಲ್ವೇ? ಈ ಸುಡುಗಾಡಿನಲ್ಲಿ ದರ್ಬೆಯನ್ನು ಹಾಸಿ ನಿನ್ನ ಮುದ್ದು ಮಗನನ್ನ ಅದರ ಮೇಲೆ ಮಲಗಿಸಿ ಸ್ವಲ್ಪವಾದ್ರೂ ಕನಿಕರ ಇಲ್ಲದೆ ಏಕೆ ಹೋಗ್ತಾ ಇದ್ದೀರಿ? ಅಯ್ಯೋ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು, ಮುದ್ದಾಗಿ ಮಾತಾಡುತ್ತಿದ್ದ ಮಗು, ಅಂತವನಲ್ಲಿ ನಿಮ್ಗೆ ಸ್ವಲ್ಪವಾದ್ರೂ ಪ್ರೀತಿ ಇಲ್ವೇ? ಅವನ ಮುದ್ದು ಮಾತುಗಳನ್ನ ಕಿವಿಯಿಂದ ಕೇಳಿ ಮಾತ್ರಕ್ಕೆ ಸಂತೋಷ ಪಡ್ತಿದ್ದ ನೀವು ಅವನನ್ನು ಈ ಸುಡುಗಾಡಿನಲ್ಲಿ ಬಿಟ್ಟು ಹೋಗ್ಬೋದೆ? ಅಜ್ಞ ಜಂತುಗಳಾದ ಪಶು ಪಕ್ಷಿಗಳು ಕೂಡ ತಮ್ಮ ಮರಿಗಳಲ್ಲಿ ಎಷ್ಟು ಸ್ನೇಹ ಎಂಬುದನ್ನ ನೀವು ಕಾಣಿರೇನು? ಆ ಮೃಗ ಪಕ್ಷಿಗಳು ತಮ್ಮ ಮಕ್ಕಳನ್ನು ಅಷ್ಟು ಕಷ್ಟಪಟ್ಟು ಸಾಕುವುದಕ್ಕೆ ಪ್ರತಿಫಲ ಏನೂ ಇಲ್ಲ. ಮನುಷ್ಯರಿಗೆ ಹಾಗಲ್ಲ. ಮಗನೇ ತಂದೆ ತಾಯಿಗಳನ್ನ ಉದ್ಧರಿಸ್ತಕ್ಕವನು. ಋಷಿಗಳು ಫಲಾಪೇಕ್ಷೆ ಇಲ್ಲದೆ ಯಾಗ ಮಾಡುವಂತೆ ಮೃಗ ಪಕ್ಷಿ ಕೀಟಗಳೆಲ್ಲವೂ ತಮ್ಮ ಮರಿಗಳ ಪೋಷಣೆಗಾಗಿ ಮಾಡುವ ಶ್ರಮಕ್ಕೆ ಏನು ಪ್ರತಿಫಲ ಇಲ್ಲ. ಅವು ಮಕ್ಕಳನ್ನು ಪಡೆದು ಪೋಷಿಸುವುದರಿಂದ ಅವುಗಳಿಗೆ ಇಹದಲ್ಲಿ ಆಗ್ಲಿ ಪರದಲ್ಲಿ ಆಗ್ಲಿ ಆ ಮಕ್ಕಳಿಂದ ಏನು ಸುಖ ಇಲ್ಲ. ಹೀಗಿರುವಾಗಲೂ ಅವು ತಮ್ಮ ಮಕ್ಕಳನ್ನ ಪ್ರೇಮದಿಂದ ಪೋಷಿಸಲ್ವೇ? ಆ ಮರಿಗಳಾದ್ರೂ ದೊಡ್ಡವಾದ ಮೇಲೆ ತಮ್ಮ ತಂದೆ ತಾಯಿಗಳ ಮುಪ್ಪಿನಲ್ಲಿ ಅವುಗಳನ್ನು ಪೋಷಿಸುವೆ? ಅದು ಇಲ್ಲ. ಹಾಗಿದ್ದರೂ ಆ ತಿರ್ಯಕ್ ಜಂತುಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಕಾಣುತ್ತವೆ. ಮನುಷ್ಯರಿಗೆ ತಮ್ಮ ಮಕ್ಕಳನ್ನು ಕುರಿತು ದುಃಖವೇ ಇಲ್ಲ ಎಂದ ಮೇಲೆ ಇನ್ನು ಅವರಿಗೆ ಮಕ್ಕಳಲ್ಲಿ ಸ್ನೇಹ ಎಂಬುದಲ್ಲಿ? ವಂಶೋದ್ಧಾರಕನಾದ ಈ ನಿಮ್ಮ ಮಗನನ್ನ ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರಿ? ಇಲ್ಲಿಯೇ ಇದ್ದು ನಿಮ್ಮ ದುಃಖವನ್ನೆಲ್ಲ ತೀರಿಸಿಕೊಳ್ಳಿ. ನಿಮ್ಮ ದುಃಖವು ತೀರುವಷ್ಟು ಕಣ್ಣೀರನ್ನು ಸುರಿಸಿ ನಿಮ್ಮ ಪ್ರೀತಿಯನ್ನೆಲ್ಲ ಅವನಲ್ಲಿ ತೋರಿಸಿ ಅವನನ್ನು ತೃಪ್ತಿಯಾಗುವವರೆಗೆ ನೋಡ್ತಾ ಇರಿ. ಇಂತಹ ಪ್ರಿಯ ವಸ್ತುವನ್ನು ಬಿಟ್ಟು ಹೋಗುವುದು ಅಂದ್ರೆ ಆಹಾ, ಎಷ್ಟು ಕಷ್ಟ! ಕ್ಷೀಣಗತಿಗೆ ಬಂದವನು, ಅಪವಾದಕ್ಕೀಡಾದವನು, ಸ್ಮಶಾನಕ್ಕೆ ಹೋಗ್ತಕ್ಕನು, ಇಂಥವರಿಗೆಲ್ಲ ಬಂಧುಗಳೇ ಸಂಗಡ ಬಂದು ದುಃಖ ಶಾಂತಿ ಮಾಡಬೇಕಲ್ಲದೆ ಇತರು ಯಾರು ಬರಲಾರ. ಎಂಥವರಿಗಾದ್ರೂ ಪ್ರಾಣವು ಪ್ರಿಯವಾದದ್ದು. ಪ್ರೀತಿ ಎಂಬುದು ಯಾರಲ್ಲಿಯೂ ಇರುವುದು. ತಿರ್ಯ ಜಾತಿಗಳಲ್ಲಿ ಕೂಡ ಪ್ರೀತಿ ಎಂಬುದು ಹೇಗಿದೆ ನೋಡಿದೆ. ಕಮಲದಳದಂತೆ ಕಂಡುಳ್ಳಿ ಈ ಬಾಲನನ್ನ ಬಿಟ್ಟು ಹೇಗೆ ಹೋಗ್ತೀರಿ? ಚೆನ್ನಾಗಿ ಸ್ನಾನ ಮಾಡಿ ಪುಷ್ಪಹಾರದಿಂದ ಅಲಂಕೃತನಾದಂತಹ ಹೊಸ ಮದುಮಗನಂತೆ ಕಾಣುವ ಈ ನಿಮ್ಮ ಬಾಲಕನನ್ನ ಬಿಟ್ಟು ಹೋಗೋದಕ್ಕೆ
ನಿಮಗೆ ಹೇಗೆ ತಾನೇ ಮನಸ್ಸು ಬರುತ್ತೆ ಎಂದು ನರಿಯು ವಿಧ ವಿಧವಾಗಿ ಬೋಧಿಸಿದೆ. ತಾನೂ ಕೂಡ ಅವರ ಮುಂದೆ ಬಹಳ ದುಃಖ ಪಡುವಂತೆ ಅಳಲು ಆರಂಭಿಸಿದೆ. ಈ ನರಿಯ ಮಾತನ್ನು ಕೇಳಿ ಜನರೆಲ್ಲರೂ ತಿರುಗಿ ತಮ್ಮ ಮಗನು ಬದುಕ್ತಾನೋ ಎಂಬ ಆಸೆಯಿಂದ ಸ್ಮಶಾನದ ಕಡೆಗೆ ತಿರುಗಿದರು. ಲೋಕದ ವ್ಯವಹಾರಗಳೆಲ್ಲ ಹೇಗೆ ಹೇಗೆ ನೋಡಿ. ಅದು ಹೇಳ್ತಾ ಇದೆ, ಯಾಕೆ ನೀವು ಕೂತಿದ್ದೀರಿ, ಹೋಗಿ ಅಂತ. ನರಿ ಬಂದು ಹೇಳ್ತು, ಯಾಕೆ ಅಂತಂದ್ರೆ ನರಿಗೆ ಈ ಬೆಳಗಿನ ಕಾಲದಲ್ಲಿ ಇದ್ರೆ ಹದ್ದು ತಿಂದ್ಬಿಡುತ್ತೆ. ಇವರೆಲ್ಲ ಕೂತಿದ್ರೆ ಕತ್ಲಾಗೋ ತನಕ, ಆಮೇಲೆ ಕಾಣಿಸೋಲ್ಲ ಹೊದ್ದಿಗೆ. ಅವಾಗ ನರಿ ಆ ಆಹಾರವನ್ನು ತಿಳಿಬಹುದು ಅಂತ. ತಮ್ಮ ತಮ್ಮ ಸ್ವಾರ್ಥಕ್ಕೆ ಹೇಗೆ ತಿರುಗಿಸ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಅದನ್ನು ಕಂಡು ಗೃದ್ರು ಹೇಳ್ತು, ಅಯ್ಯೋ ಬುದ್ಧಿಗೆಟ್ಟ ಮನಸ್ಸಿದೆ, ನರಿಯ ಮಾತನ್ನು ಕೇಳಿ ಏಕೆ ಕೆಟ್ಟು ಹೋಗ್ತೀರಿ? ಈ ನರಿಯು ಕೇವಲ ಘಾತಕ ಸ್ವಭಾವ ಉಳ್ಳದ್ದು, ಅಲ್ಪ ಬುದ್ಧಿ ಉಳ್ಳದ್ದು, ಬಹಳ ನೀಚ ಜಂತು. ಅದನ್ನ ಮಾತನ್ನು ಕೇಳಿಕೊಂಡು ನೀವು ಚಂಚಲ ಬುದ್ಧಿಯಿಂದ ಈ ಸುಡುಗಾಡಿಗೆ ಹಿಂತಿರುಗಿ ಬಂದ್ರ? ಮನುಷ್ಯರೇ, ಪಂಚಭೂತಗಳು ಆಗಲಿ ಉಸಿರಾಟಗಳು ಇಲ್ಲದೆ ಒಣಗಿದ ಕಟ್ಟಿಗೆಯಂತೆ ನಿಶ್ಚೇಷ್ಟವಾಗಿ ಬಿದ್ದಿರುವ ಈ ಮೃತ ಶರೀರಕ್ಕಾಗಿ ನೀವೇಕೆ ಹೀಗೆ ದುಃಖಿಸ್ತೀರಿ? ಈಗ ನಿಮ್ಮ ಸ್ಥಿತಿಗಾಗಿಯೇ ನೀವು ದುಃಖ ಪಡಬೇಕಾಗಿದೆ. ನಿಮ್ಮ ಈ ದುಃಖಕ್ಕೆ ಕಾರಣವಾದ ಪಾಪವನ್ನು ನೀಗಿಸುವುದಕ್ಕಾಗಿ ನೀವು ಹೋಗಿ ತೀವ್ರ ತಪಸ್ಸನ್ನಾದ್ರೂ ಮಾಡಿ. ಆ ತಪಸ್ಸಿನಿಂದ ನೀವು ಬೇಕಾದನ್ನು ಪಡಿಬಹುದು. ಇಲ್ಲಿ ಅಳುತ್ತೂರಿಂದ ನಿಮಗೇನ್ ಬರುತ್ತೆ? ಮನುಷ್ಯನಿಗೂ ಅನಿಷ್ಟಗಳು ಭಾಗ್ಯಗಳು ಶರೀರದೊಡನೆ ಹುಟ್ಟುತ್ತೆ. ಈ ಕಾರಣದಿಂದಲೇ ಈ ಬಾಲನು ಮೃತನಾಗಿ ನಿಮಗೆ ತೀರದ ದುಃಖವನ್ನು ತಂದಿದ್ದ. ಹಣವನ್ನಾಗಲಿ, ಮಣ್ಣಾಗಲಿ, ಮಣಿರತ್ನಗಳನ್ನಾಗಲಿ, ಗೋಧನವಾಗಲಿ, ಸಂತಾನವಾಗಲಿ ಇವೆಲ್ಲವೂ ತಪಸ್ಸಿನಿಂದ ಲಭಿಸುತ್ತೆ. ಇವೆಲ್ಲಕ್ಕೂ ತಪಸ್ಸೆ ಮೂಲ. ತಪಸ್ಸೆಂಬುದು ಮನೋದಾಢ್ಯ ರೂಪವಾದ ಪ್ರಯೋಗದಿಂದ ಅಲ್ಲದೆ ಲಭಿಸದು. ಈ ಸ್ಥಿರ ಮನಸ್ಸನ್ನು ನೀವು ಸಾಧಿಸಿ, ಪ್ರಾಣಿಗಳು ಪೂರ್ವದಲ್ಲಿ ಮಾಡಿದ ತಮ್ಮ ತಮ್ಮ ಕರ್ಮಗಳನ್ನು ಅನುಸರಿಸಿ ಸುಖ ದುಃಖಗಳಿಗೆ ಈಡಾಗುತ್ತೆ. ಹುಟ್ಟುವಾಗಲೇ ಸುಖ ದುಃಖಗಳನ್ನ ತಮ್ಮೊಡನೆ ತರುತ್ತವೆ. ತಂದೆಯ ಕರ್ಮಕ್ಕೆ ಮಗನಾಗಲಿ, ಮಗನ ಕರ್ಮಕ್ಕೆ ತಂದೆಯಾಗಲಿ ಬದ್ಧನಾಗುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಕೃತ ದುಷ್ಕೃತಗಳಿಗೆ ಬದ್ಧರಾಗಿ ಅವರವರು ತಮ್ಮ ತಮ್ಮ ದಾರಿಯನ್ನು ಹಿಡಿದು ಬೇರೆ ಬೇರೆಯಾಗಿ ಹೋಗ್ತಾರೆ. ಅದರಿಂದ ಇನ್ನು ಮೇಲಾದ್ರೂ ನಿಮ್ಮ ಪ್ರಯತ್ನದಿಂದ ಧರ್ಮವನ್ನು ನಡೆಸಿ ಅಧರ್ಮವನ್ನು ನೀಗುವಂತೆ ಮಾಡಿ, ಕಾಲಕ್ಕೆ ತಪ್ಪದೆ ದೇವ ಬ್ರಾಹ್ಮಣರನ್ನು ಸೇವಿಸಿ ಈ ದುಃಖವನ್ನು ದೈನ್ಯವನ್ನು ಬಿಟ್ಟುಬಿಡಿ. ಈ ಸತ್ತ ಮಗನಿರುವ ಮೋಹವನ್ನು ತೊಡೆದು ನಡೆಯಿರಿ. ನಿಮ್ಮ ಗೋಳಾಟವನ್ನು ಇಷ್ಟಕ್ಕೆ ನಿಲ್ಲಿಸಿ ನಿಮ್ಮ ಮನೆಗೆ ಹೋಗಿ ಸೇರಿ. ಶುಭ ಕರ್ಮಗಳನ್ನು ಮಾಡಿದ್ರು, ಕ್ರೂರ ಕರ್ಮವನ್ನು ನಡೆಸಿದ್ರು, ಅದನ್ನು ನಡೆಸಿದವನೇ ಅದರ ಫಲವನ್ನು ಅನುಭವಿಸ್ಬೇಕು. ಈ ವಿಷಯದಲ್ಲಿ ಬಂಧುಗಳು ಮಾಡುವುದೇನಿದೆ? ಎಷ್ಟೇ ಪ್ರಿಯ ಬಂಧುಗಳಾದ್ರೇನು ಮೃತ ಶರೀರವನ್ನು ಬಿಟ್ಟು ಹೋಗತಕ್ಕರೆ ಹೊರತು ಹೆಣವಿದ್ದಲ್ಲಿಯೇ ನಿಲ್ತಾರೇನೋ? ಸತ್ತವನಲ್ಲಿ ಇರ್ತಕ್ಕ ಸ್ನೇಹವನ್ನ ಅಷ್ಟಕ್ಕೆ ಮುಗಿಸಿ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಅಳುತ್ತಾ ಹೊರಟೋಗ್ತಾರೆ. ಇಷ್ಟನ್ನೇ ಅವರು ಮಾಡಬಂದರು. ಅವರು ಮಾಡಬೇಕಾದದ್ದು ಅಷ್ಟೇ. ಪಂಡಿತನಾಗಿರ್ಲಿ, ಮೂರ್ಖನಾಗಿರ್ಲಿ, ಬಡವನಾಗಿರ್ಲಿ, ಭಾಗ್ಯವಂತನಾಗಿರ್ಲಿ, ಅವನವನು ಮಾಡಿದ ಶುಭಾಶುಭ ಕರ್ಮಗಳನ್ನ ತಲೆಯ ಮೇಲೆ ಹೊತ್ತುಕೊಂಡು ಕಾಲವಶನಾಗ್ತಾನೆ. ಹೀಗಿರುವಾಗ ನೀವು ಮೃತನಾದ ನಿಮ್ಮ ಬಾಲಕನಾಗಿ ಇಲ್ಲಿ ಹತ್ತಿ ಮಾಡೋದೇನಿದೆ? ಏತಕ್ಕಾಗಳ್ತೀರಿ? ಎಲ್ಲಕ್ಕೂ ಕಾಲವೇ ಪ್ರಭು. ಅದು ಧರ್ಮವನ್ನ ತಪ್ಪದೆ ಎಲ್ಲದರಲ್ಲಿಯೂ ಸಮದೃಷ್ಟಿಯಿಂದ ವರ್ತಿಸುತ್ತೆ. ಮೃತ್ಯು ಎಂಬುದು ಯುವಕರೆಂದು, ಬಾಲಕರೆಂದು, ವೃದ್ಧರೆಂದು, ಗರ್ಭ ಶಿಶುಗಳೆಂದು ನೋಡದೆ ಎಲ್ಲರನ್ನೂ ಸಾಗಿಸಿಬಿಡುತ್ತೆ. ಜಗತ್ತೇ ಈ ವಿಧವಾಗಿ ವರ್ತಿಸುತ್ತಿರುವಾಗ ಇದಕ್ಕಾಗಿ ಇಲ್ಲಿ ನೀವು ಮಾಡುವುದೇನಿದೆ ಅಂದಿತು. ಇದು ಗೃಧ್ರದ ಮಾತು. ಈ ಮಾತುಗಳನ್ನ ಕೇಳಿ ಆ ಬಂಧುಗಳೆಲ್ಲ ಸ್ಮಶಾನದಿಂದ ಹಿಂತಿರುಗಲು ನಿಶ್ಚಯಿಸಿ ಅಲ್ಲಿಂದ ಹೊರಟರು. ಆಗ ಅತ್ತಲಾಗಿ ಹೊಂಚುವಾಗುತ್ತಿದ್ದ ನರಿ ಅವರನ್ನು ನೋಡಿ, ಅಯ್ಯೋ ಅಲ್ಪ ಬುದ್ಧಿಯುಳ್ಳ ಹದ್ದಿನ ಮಾತಿಗಾಗಿ ನೀವು ಮಗನಲ್ಲಿರುವ ಸ್ನೇಹವನ್ನು ತೋರ್ಬಿಟ್ರ? ಪುತ್ರ ಸ್ನೇಹದಿಂದ ಕಂದಿ ಕೃಷಿರಾದ ನಿಮಗೆ ಆ ಹದ್ದಿನ ಮಾತಿನಿಂದ ಈ ಪ್ರೇಮವೆಲ್ಲ ಬಿಟ್ಟು ಹೋಯ್ತೆ. ಈ ಗೃದ್ಧವು ನಿಮ್ಮ ಮನಸ್ಸಿಗೆ ಒಪ್ಪುವಂತೆ ಏನೇನೋ ಕಾರಣಗಳನ್ನು ಕಲ್ಪಿಸಿ ನಿಮ್ಮನ್ನು ಮರಳು ಬಾಂಡ್ಬಿಡ್ತು. ಹೋದದ್ದು ಹೋಗ್ಲಿ, ಈಗಲಾದ್ರೂ ನಿಮಗೆ ನೀವೇ ಆಲೋಚಿಸಿ ನೋಡಿ. ಎಂತರಿಗೂ ಬಿಡಲಾರದ ಪುತ್ರ ಸ್ನೇಹವನ್ನು ಬಿಟ್ಟು ನೀವು ಈಗಾಗಲೇ ಸ್ನಾನಕ್ಕೆ ಜಲಾಶಯಕ್ಕೆ ಹೊರಡ್ತಾ ಇದ್ದೀರಲ್ಲ. ಅಯ್ಯೋ, ನೀವು ಇಂತಹ ಮುದ್ದು ಮಗನನ್ನಾಗಲಿ ಆ ಮಗನಿಲ್ಲದೆ ಕೇವಲ ಶೂನ್ಯ ಪ್ರಾಯವಾದ ನಿಮ್ಮ ಮನೆಯನ್ನು ಹೇಗೆ ಪ್ರವೇಶಿಸ್ತೀರಿ? ನೀವು ಮನೆಗೆ ಹೋದ್ರು ಅಲ್ಲಿ ಕರುವನ್ನು ಕಳೆದುಕೊಂಡು ಹಸುವಿನಂತೆ ಎಷ್ಟು ಓಡಾಡ್ತೀರೋ. ಲೋಕದಲ್ಲಿ ಮನುಷ್ಯರ ದುಃಖ ಎಷ್ಟು ಎಂಬುದನ್ನು ಈಗ ನಾನು ಚೆನ್ನಾಗಿ ತಿಳಿದುಕೊಂಡೆ. ನಿಮ್ಮ ಪುತ್ರ ಸ್ನೇಹವನ್ನು ನೋಡಿ ನನಗೇ ಕಣ್ಣೀರು ಬರ್ತಾ ಇದೆ. ಯಾವ ಕಾರ್ಯಕ್ಕಾದ್ರೂ ಮನುಷ್ಯನು ತನ್ನಿಂದ ಆದವರೆಗೆ ಪ್ರಯತ್ನ ಮಾಡಿಬಿಡ್ಬೇಕು. ಆಮೇಲೆ ದೈವ ಬಲದಿಂದ ತಾನಾಗಿ ಅದು ಸಿದ್ಧಿಸುತ್ತೆ. ದೈವವು ಪುರುಷ ಪ್ರಯತ್ನವೋ ಸೇರಿದಾಗಲೇ ಫಲಸಿದ್ಧಿ ಆಗುತ್ತೆ. ಮಾತುಗಳು ನರಿದೋ ಹದ್ದಿಂದೋ, ಕೆಲವು ವಿಷಯಗಳು ಸತ್ಯವಾದ ವಿಷಯಗಳು. ದೈವದ ಜೊತೆಗೆ ಪುರುಷ ಪ್ರಯತ್ನವೂ ಸೇರಿದಾಗಲೇ ಫಲಸಿದ್ಧಿ ಆಗುತ್ತೆ. ಯಾವಾಗಲೂ ಮನುಷ್ಯನು ನಿರ್ವೇದದಿಂದ ಎದೆಗುಂದಬಾರ್ದು. ನಿರ್ವೇದ ಇದ್ದವರಿಗೆ ಎಂದಿಗೂ ಸುಖ ಇಲ್ಲ. ಪ್ರಯತ್ನದಿಂದಲೇ ಫಲ ಸಿದ್ಧಿಸ್ಬೇಕು. ಹೀಗೇಕೆ ನೀವು ದಯಾಶೂನ್ಯರಾಗಿ ನಿಮ್ಮ ಮಗನ ಬಿಟ್ಟು ಹೋಗ್ತೀರಿ? ತಂದೆ ತಾಯಿಗಳಾದ ನಿಮ್ಮ ಮಾಂಸ ಭಾಗದಿಂದಲೇ ನಿರ್ಮಿತನಾಗಿ ನಿಮಗೆ ಅರ್ಧ ಶರೀರದಂತಿರುವ ಈ ದೇಹವನ್ನ, ನಿಮ್ಮ ಪಿತೃವಂಶಗಳನ್ನೆಲ್ಲ ಉದ್ಧರಿಸತಕ್ಕಂತ ಈ ಬಾಲಕನ ದೇಹವನ್ನ ಕಾಡಿನಲ್ಲಿ ದಿಕ್ಕಿಲ್ಲದಂತೆ ಬಿಟ್ಟು ಎಲ್ಲಿ ಹೋಗ್ತೀರಿ? ಸೂರ್ಯನು ಅಸ್ತಮಿಸಿ
ಸಂಜೆಯಾಗುವವರೆಗೂ ನೀವು ಇಲ್ಲಿಯೇ ಇದ್ದು ಆಮೇಲೆ ಬೇಕಾದ್ರೆ ಅದನ್ನ ಬಿಟ್ಟು ಹೋಗಿ. ಜನರೇ, ಈ ಮಗನ ದೇಹವನ್ನು ಮನೆಗಾದ್ರೂ ಸಾಗಿಸ್ಕೊಂಡು ಹೋಗಿ, ಸಂಜೆವರೆಗೆ ನೋಡಿ ಆಮೇಲೆ ತನ್ನಿರಿ, ಆಗಿಲ್ವೇ ಅದುವರೆಗೆ ಇಲ್ಲೇ ಕಾದಿರಿ ಅಂತ. ಈಗ ಹದ್ದು ಆ ಬಾಲಕನ ದೇಹವನ್ನು ತಿನ್ನಬೇಕು, ನರಿಯು ಆ ಬಾಲಕನ ದೇಹವನ್ನು ತಿನ್ಬೇಕು. ಇಬ್ರು ಅವರವರ ಪಾದಗಳನ್ನು ಮಾತಿಸ್ತಾ ಇದ್ದಾರೆ. ಈ ಮಾತನ್ನು ಕೇಳಿ ಜನರು ಪುನಃ ಸ್ಮಶಾನದ ಕಡೆಗೆ ಹಿಂತಿರುಗುವ ಉದ್ದೇಶದಲ್ಲಿ ಇದ್ದಾಗ ಆ ಕಡೆಯಿಂದ ಗೃದ್ಧವು ಅವರನ್ನು ನೋಡಿ, ಅಯ್ಯೋ ಹುಚ್ಚು ಮನುಷ್ಯರೇ, ನಾನು ಹುಟ್ಟು ಇದುವರೆಗೆ 1000 ವರ್ಷಗಳ ಮೇಲೆ ಆಯ್ತು. ಹೆಂಗಸಾಗಲಿ ಗಂಡಸಾಗಲಿ ನಪುಂಸಕನಾಗಲಿ ಸತ್ತ ಮೇಲೆ ಬದುಕಿದವರನ್ನ ಇದುವರೆಗೆ ನಾನು ಕಂಡದ್ದೇ ಇಲ್ಲ. ಕೆಲವರು ಗರ್ಭದಲ್ಲಿಯೇ ಸತ್ತು ಹುಟ್ಟುತ್ತಾರೆ, ಕೆಲವರು ಹುಟ್ಟಿದ ಕೂಡಲೇ ಸಾಯ್ತಾರೆ, ಕೆಲವರು ನಡೆಯುತ್ತಿರುವಾಗಲೇ ಸತ್ತು ಬೀಳ್ತಾರೆ, ನಡು ಪ್ರಾಯದಲ್ಲಿ ಕೆಲವರು ಸಾಯ್ತಾರೆ. ಈ ಲೋಕದಲ್ಲಿ ಯಾವುದೂ ನಿತ್ಯ ಅಲ್ಲ. ಮೃಗ ಪಕ್ಷಿಗಳಿಗೆ ಕೂಡ ಭಾಗ್ಯ ಎಂಬುದು ನಿತ್ಯ ಅಲ್ಲ. ಸಾಮರ ಜಂಗಮಳೆಲ್ಲಕ್ಕೂ ಆಯುಸ್ ಎಂಬುದೇ ಮೊದಲು ಏರ್ಪಟ್ಟಿದೆ. ಲೋಕದಲ್ಲಿ ತಮ್ಮ ಪ್ರಿಯ ಭಾರ್ಯೆಯನ್ನು ಕಳೆದುಕೊಂಡವರುಂಟು, ತಮ್ಮ ಮೋಹದ ಪುತ್ರನ ಕಳೆದುಕೊಂಡವರುಂಟು. ಆ ವಿಯೋಗ ದುಃಖದಿಂದ ಬೆಂಡಾಗಿದ್ರು ಸತ್ತವರನ್ನು ಸ್ಮಶಾನದಲ್ಲಿ ಬಿಟ್ಟು ತಾವು ಹಿಂತಿರುಗರಲ್ಲದೆ ಯಾರೂ ಸುಡುಗಾಡಿನಲ್ಲಿ ನಿಲ್ಲೋದಿಲ್ಲ. ಹೀಗೆ ಪ್ರತಿದಿನವೂ ನಡೀತಲೇ ಇದೆ. ಎಷ್ಟೋ ಜನರು ತಮಗೆ ಪ್ರಿಯವಾದವರನ್ನ ಅಪ್ರಿಯರಾದವರನ್ನ ಪ್ರತಿದಿನವೂ 100,000 ಲೆಕ್ಕದಿಂದ ಇಲ್ಲಿಗೆ ತಂದು ಬಿಟ್ಟು ದುಃಖದಿಂದ ಹಿಂತಿರುಗಿ ಹೋಗ್ತಾರೆ. ಹೀಗಿರುವಾಗ ನಿಮಗೆ ಮಾತ್ರ ಇಲ್ಲಿ ನಿಲ್ಲೋದ್ರಿಂದ ಬರೋದೇನೋ? ಮುಖದಲ್ಲಿ ಜೀವಗಳಿಗೆ ಇಲ್ಲದ ಕಟ್ಟಿಗೆಯಂತೆ ಶೂನ್ಯಪ್ರಾಯವಾದ ಈ ಮೃತದೇಹದಿಂದ ಇನ್ನು ನಿಮಗಾಗುವುದೇನು? ಬಿಟ್ಟು ಹೋಗಿ. ಇಲ್ಲಿ ಬಿದ್ದಿರುವುದು ದೇಹ ಮಾತ್ರವೇ. ಇದರ ಆತ್ಮವು ಈಗಾಗಲೇ ಬೇರೊಂದು ದೇಹದಲ್ಲಿ ಸೇರಿಬಿಟ್ಟಿದೆ. ಈ ಶಿಶುವನ್ನು ಕಳೆದುಕೊಂಡದ್ದಕ್ಕಾಗಿ ನೀವು ಬಿಡಬೇಕಾದಷ್ಟು ಕಣ್ಣೀರು ಬಿಟ್ಟಾಯಿತು. ಇನ್ನು ನೀವು ಇಲ್ಲಿಂದ ಹೋಗುವುದಕ್ಕೆ ಅಡ್ಡಿ ಏನಿದೆ? ನೀವು ತೋರಿಸಿದ ಕೈ ಸ್ನೇಹವೆಲ್ಲ ನಿರರ್ಥಕ, ನಿಮ್ಮ ಶ್ರಮವೂ ನಿರರ್ಥಕ. ಈ ನಿಮ್ಮ ಮಗನಿಗೆ ಈಗ ನಿಮ್ಮನ್ನು ನೋಡಲು ಕಣ್ಣಿಲ್ಲ, ನಿಮ್ಮ ಮಾತನ್ನು ಕೇಳಲು ಕಿವಿಗಳಿಲ್ಲ. ಈಗಲೂ ಇವನನ್ನು ಬಿಟ್ಟು ನೀವೇ ಮನೆಗೆ ಹೋಗದೆ ಇದ್ದೀರಿ. ಬೇಗನೆ ಹೋಗಿ. ಈಗ ನಾನು ಹೇಳತಕ್ಕ ವಾಕ್ಯವೆಲ್ಲ ಸಕಾರಣವಾದದ್ದು. ಮೋಕ್ಷ ಧರ್ಮಗಳೇ ನಿಂಬಾಲಿಸಿದವುಗಳು, ಸತ್ಯವಾದವುಗಳು. ಈ ಮಾತುಗಳನ್ನು ನೀವು ಮನಸ್ಸಿಗೆ ತಂದುಕೊಂಡು ನಿಮ್ಮ ಮನೆ ಸೇರಿ. ನಾನು ಹೇಳಿದ ಮಾತುಗಳು ಪ್ರಜ್ಞೆಯಿಂದಲೂ ವಿಜ್ಞಾನದಿಂದಲೂ ಕೂಡಿದ್ದವು. ನಿಮಗೆ ಒಳ್ಳೆ ಬುದ್ಧಿವಾದವನ್ನು ಸೂಚಿಸಿ ಎಚ್ಚರಿಸ್ತಕ್ಕವುಗಳು, ವಿವೇಕವನ್ನು ಹುಟ್ಟಿಸ್ತಕ್ಕದ್ದು. ಇಂತಹ ಬುದ್ಧಿವಚನವನ್ನ ನಿಮ್ಮ ಕಿವಿಗೆ ಹಾಕಿಬಿಟ್ಟೆ. ಇನ್ನು ನಿಮಗೆ ಹಿಂತಿರುವುದಕ್ಕೆ ಬುದ್ಧಿ ಹುಟ್ಟಲಿಲ್ವೇ? ಅಯ್ಯೋ ಬುದ್ಧಿ ಇಲ್ಲದ ಮನುಷ್ಯರೇ, ಈ ಹೆಣವನ್ನ ನೀವು ನೋಡುತ್ತಿದ್ದಷ್ಟು ಆ ಮಗನ ಹಿಂದಿನ ಆಟಗಳೆಲ್ಲ ನಿಮ್ಮ ಸ್ಮರಣೆಗೆ ಬಂದು ನಿಮಗೆ ದುಃಖ ಮೇಲೆ ಮೇಲೆ ಹೆಚ್ಚಾಗತ್ತೆ. ಹೊರಟೋಗಿ ಅಂತ ಈ ಮಾತನ್ನು ಕೇಳಿ ಆ ಬಂಧು ಜನರೆಲ್ಲ ಅಲ್ಲಿಂದ ಮನೆ ಕಡೆಗೆ ತಿರುಗಲು. ಅಷ್ಟಷ್ಟು ನರಿ ಅವರನ್ನು ನೋಡಿ ಆ ಬಾಳನನ್ನು ಮಲಗಿದ್ದ ಸ್ಥಳಕ್ಕೆ ತಾನೇ ಉಳಿದು, ಅಯ್ಯೋ ಎಂತಹ ಮುದ್ದು ಮಗು, ಇದರ ಮೈ ಎಂತಹ ಅಪರಂಜಿ ಬಂಗಾರದಂತಿದೆ, ಎಷ್ಟು ಒಡವುಗಳಿಂದ ಅಲಂಕರಿಸಿದ್ದಾರೆ. ಎಲ್ಲ ಈ ಮನುಷ್ಯರೇ, ಪಿತೃಗಳಿಗೆ ಪಿಂಡವನ್ನಿಡತಕ್ಕ ಇಂತಹ ಮಗನನ್ನ ಇಲ್ಲಿ ಬಿಟ್ಟು ಈ ಹದ್ದಿನ ಮಾತನ್ನು ಕೇಳ್ಕೊಂಡು ನೀವು ಹೋಗ್ತಾ ಇದ್ದೀರಲ್ಲ, ನೀವು ಈ ಬಾಲಕನ ಬಿಟ್ಟು ಹೋದ್ ಮಾತ್ರಕ್ಕೆ ಅದರೊಂದಿಗೆ ನಿಮ್ಮ ಪ್ರೀತಿಯು ಬಿಟ್ಟು ಹೋಗುತ್ತೇನೋ? ಇಲ್ಲ, ನಿಮ್ಮ ಗೋಳಾಟವೋ ನಿಮ್ಮ ವ್ಯಸನವೋ ಇದರಿಂದ ಮುಗಿದು ಹೋಗಲ್ಲ. ಈ ಮೃತ ಬಾಲಕನನ್ನು ಬಿಟ್ಟು ಹೋಗೋದ್ರಿಂದ ನಿಮಗೆ ಮೇಲೆ ಮೇಲೆ ಸಂಕಟವೇ ಹೆಚ್ಚಾಗುತ್ತೆ. ಈ ಬಾಲಕನು ತಿರುಗಿ ಬದುಕಲಾರ ಎಂದು ತಿಳಿಯುವುದೇನೋ? ಹಾಗಲ್ಲ. ಹಿಂದೆ ಶ್ರೀರಾಮನು ಶಂಭೂಕನೆಂಬುವನನ್ನ ಕೊಂದೊಡನೆ ಬ್ರಾಹ್ಮಣ ಶಿಶು ಬದುಕಿಕೊಂಡ ಕಥೆಯನ್ನು ಕೇಳಿಲ್ವೇ? ಅದರಂತೆಯೇ ಶ್ವೇತ ಎಂಬ ರಾಜರ್ಷಿಯ ಮಗನು ಮೃತಿ ಹೊಂದಿದಾಗ ಒಬ್ಬ ಮುನಿಯು ಧರ್ಮನಿಷ್ಠೆಯಿಂದ ಆ ಮಗು ತಿರುಗಿ ಬದುಕಿದ್ದಾಗಿಯೂ ಕೇಳಿದ್ದೇವೆ. ಒಂದು ರಾಮಾಯಣ, ಉತ್ತರ ರಾಮಾಯಣದಲ್ಲಿ, ಇನ್ನೊಂದು ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ಬರುವಂತ ಕಥೆ. ಅದರಂತೆ ನೀವು ಇಲ್ಲಿಯೇ ಸ್ವಲ್ಪ ಹೊತ್ತು ರೋದನವನ್ನು ಮಾಡ್ತಾ ಇದ್ರೆ ಯಾವನಾದ್ರೂ ಒಬ್ಬ ಸಿದ್ಧನೋ ಮಹರ್ಷಿಯೋ ದೇವತೆಯೋ ಬಂದು ನಿಮ್ಮಲ್ಲಿ ಅನುಗ್ರಹವನ್ನು ತೋರಿಸಿ ಈ ಮಗುವನ್ನು ಬದುಕಿಸಬಾರದೇಕೆ ಎಂದಿತು. ಈ ನರಿ ಮಾತನ್ನ ಕೇಳಿದ್ರೆ ಆ ಬಂಧುಗಳೆಲ್ಲರೂ ತಿರುಗಿ ಅಲ್ಲಿಂದ ಸ್ಮಶಾನದ ಕಡೆಗೆ ತಿರುಗಿ ಬಂದು ಆ ಸತ್ತ ಬಾಲಕನ ತಲೆಯನ್ನು ತೊಡೆ ಮೇಲೆ ಇಟ್ಕೊಂಡು ಗಟ್ಟಿಯಾಗಿ ಅಳತೊಡಗಿದ್ರು. ಆಗ ಗೃದ್ಧವು ಮೆಲ್ಲಗೆ ಅವರ ಸಮೀಪಕ್ಕೆ ಬಂದು, ಅಯ್ಯೋ ಜನಗಳೇ, ಇದೇನು ನಿಮಗೆ ಈ ಹುಚ್ಚು? ಈ ಹೆಣವನ್ನ ನೀವೇ ಹೀಗೆ ನಿಮ್ಮ ಕಣ್ಣಿನಿಂದ ನೆನೆಸ್ತಾ ಇದ್ದೀರಿ? ನಿಮ್ಮ ಕೈಯಿಂದ ಮುಟ್ಟಿ ಮುಟ್ಟಿ ಆ ಶರೀರವನ್ನೇಕೆ ನಲುಗಿಸುವಿರಿ? ಯಮನ ಆಜ್ಞಾಧೀನವಾಗಿ ಇವನು ದೀರ್ಘ ನಿದ್ರೆಯನ್ನ ಮರಣವನ್ನು ಹಿಡಿದಿದ್ದಾನೆ. ದೊಡ್ಡ ತಪಸ್ಸನ್ನು ಮಾಡಿದವರೂ ಕೂಡ ಮೃತ್ಯುವಿನ ಬಾಯಿಂದ ತಪ್ಪಿಸಿಕೊಳ್ಳಾರೆ. ಎಷ್ಟೇ ಧನಿಕರನ್ನಾದ್ರೂ ಎಷ್ಟೇ ಬುದ್ಧಿವಂತನಾದ್ರೂ ಕೂಡ ಮೃತ್ಯು ಬಿಡುವುದಿಲ್ಲ. ಇದು ಪ್ರೇತ ನಗರ, ಸ್ಮಶಾನ ಎಂಬುದನ್ನು ಕಾಣಿದ. ಇಲ್ಲಿ ಸಾವಿರಾರು ಬಾಲರನ್ನ ಮುದುಕರನ್ನು ತಂದು ಹಾಕಿ ಬಂಧುಗಳೆಲ್ಲರೂ ನಿರಾಶರಾಗಿ ಹೊರಟೋಗ್ತಾ ಇದ್ದಾರೆ. ಎಷ್ಟೋ ಮಂದಿ ಇಲ್ಲಿ ಹಗಲು ರಾತ್ರಿಯು ತಂಗಿದ್ರೆ ಏನು ಅಪಾಯ ಬರುತ್ತೋ ಎಂದು ನಿಮಗೆ ನೀವೇ ಊಹಿಸಿ ಭಯಪಟ್ಕೊಂಡು ಬುದ್ಧಿ ಇಲ್ಲದೆ ಆತ್ಮಸುಖದಲ್ಲಿ ಮನಸ್ಸಿಟ್ಟು ಈ ಬಾಲಕನನ್ನ ದಿಕ್ಕಿಲ್ಲದ ಹಾಗೆ ಈ ಸುಡುಗಾಡಿನಲ್ಲಿ ಬಿಟ್ಟು ಹೋಗಿರೇನು? ನಿಮಗೆ ಈ ಕಾರ್ಯ ಎಂದಿಗೂ ಯೋಗ್ಯವಲ್ಲ ಅಂತ ಒಂದು ಪೇಜ್ ಮುಂದೆ ಬಂದಂತೆ.
ಎಷ್ಟೋ ಮಂದಿ ಇಲ್ಲಿ ಹಗಲು ರಾತ್ರಿ ಹೆಣೆಗಳನ್ನು ತಂದು ಹಾಕಿ ದುಃಖದಿಂದ ಬಿದ್ದು ಹೊರಡಿ ಗೋಳಿಡುತ್ತಾ ಕೊನೆಗೆ ಹೋಗ್ತಾರೆ. ಇದನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದೆ. ಈ ಬಾಲಕನನ್ನು ಬಿಟ್ಟು ಹೋಗಲಾರಿವೋ ಎಂಬ ನಿಮ್ಮ ಹಠವನ್ನು ಬಿಟ್ಟುಬಿಡಿ. ತಿರುಗಿ ಇವನು ಬದುಕನೆಂಬ ಮಾತು ಸುಳ್ಳು. ನರಿಯ ಮಾತನ್ನು ನಂಬೇಡಿ. ಒಬ್ಬನ ಮೃತನಾದ ಮೇಲೆ ತಿರುಗಿ ಅದೇ ದೇಹದಲ್ಲಿ ಆತ್ಮ ಪ್ರವೇಶಿಸುವುದು ಅಸಂಭವ. ಈ ಒಂದು ನರಿ ಮಾತ್ರ ಅಲ್ಲ, ಇಂಥಾರು 100 ನರಿಗಳು ತಮ್ಮ ತಮ್ಮ ಪ್ರಾಣವನ್ನೇ ಕೊಟ್ಟರು ಕೂಡ ಈ ಬಾಲಕನ ತಿರುಗಿ ಬದುಕಿಸಿಕೊಳ್ಳಲಾರವು. ಒಂದು ವೇಳೆ ಆ ಪರಶಿವನಾಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಬ್ರಹ್ಮ ವಿಷ್ಣುಗಳಲ್ಲಿ ಒಬ್ಬರಾಗ್ಲಿ ಇಲ್ಲಿಗೆ ಬಂದು ಇವನಿಗೆ ವರವನ್ನು ಕೊಡೋದಾದ್ರೆ ಆಗ ಮಾತ್ರ ಇನ್ನು ಬದುಕಿದ್ರು ಬದುಕಬಹುದು. ಅಷ್ಟೇ ಹೊರತು ನೀವೆಲ್ಲರೂ ಇಲ್ಲಿ ಎಷ್ಟೇ ಕಣ್ಣೀರು ಸುರಿಸಿದ್ರು, ಎಷ್ಟೇ ದೀರ್ಘ ರೋದನ ಮಾಡಿದ್ರು ಕೂಡ ಇವನಿಗೆ ತಿರುಗಿ ಜೀವವನ್ನು ಕೂಡಿಸಲಾರದು. ಅಲ್ಲ ಈ ಮಾನವರೇ, ನಾನಾಗಲಿ, ಈ ನರಿಯಾಗಲಿ, ನೀವಾಗಲಿ, ಮತ್ತು ಇವನ ಇತರ ಬಂಧುಗಳಾಗಲಿ ಅವರವರ ಧರ್ಮಗಳನ್ನು ಹೊತ್ತುಕೊಂಡು ಆ ಬಾಲಕನ ದಾರಿಯನ್ನೇ ಕೊನೆಗೆ ಹಿಂಬಾಲಿಸ್ತಕ್ಕವರು. ಈ ಕಾರಣಕ್ಕಾಗಿ ಒಬ್ಬೊಬ್ಬರು ಬದುಕಿರುವವರೆಗೆ ಮತ್ತೊಬ್ಬರ ವಿಷಯದಲ್ಲಿ ಅಪ್ರಿಯವನ್ನ, ಪರುಷವಾಕ್ಯವನ್ನ, ದ್ರೋಹವನ್ನ, ಪರಸ್ತ್ರೀಗಮನವನ್ನ, ಅಧರ್ಮವನ್ನು, ಅಸತ್ಯವನ್ನು ಕೂಡ ದೂರ ಮಾಡಬೇಕು. ಧರ್ಮವನ್ನ, ಸತ್ಯವನ್ನ, ಶಾಸ್ತ್ರವನ್ನ, ನ್ಯಾಯವನ್ನ ಅನುಸರಿಸಬೇಕು. ಪ್ರಾಣಿಗಳಲ್ಲಿ ವಿಶೇಷ ದಯೆಯನ್ನು ತೋರಿಸ್ಬೇಕು. ಕುಟಿಲ ಬುದ್ಧಿ ಇಲ್ಲದೆ ಇರಬೇಕು. ಗೂಢವಾಗಿ ವಿಪ್ರಿಯವನ್ನು ಮಾಡಬಾರದು. ಈ ಗುಣಗಳನ್ನು ಮಾತ್ರ ನೀವು ಪ್ರಯತ್ನದಿಂದ ಅನುಸರಿಸಿ ತಾವು ಬದುಕಿರುವಾಗ ಯಾರು ತಂದೆ ತಾಯಿಗಳನ್ನ, ಬಂಧುಗಳನ್ನ, ಸುಹೃತ್ತುಗಳನ್ನ ಆದರದಿಂದ ನೋಡೋದಿಲ್ವೋ ಅವರು ಧರ್ಮ ಭ್ರಷ್ಟರಾಗ್ತಾರೆ. ಕೈ ಕಾಲುಗಳನ್ನು ಕದಸಲಾರದೆ ಕಣ್ಣು ಬಿಟ್ಟು ನೋಡಲಾದೆ ಇರುವ ಮೃತ ಶರೀರದ ಮುಂದೆ ಕುಳಿತು ನೀವು ಎಷ್ಟು ಗೋಳಾಡಿದ್ರೇನೋ ಅಂತ. ಅವರು ಹದ್ದಿನ ಮಾತನ್ನು ಕೇಳಿದೊಡನೆ ತೊಡೆ ಮೇಲಿದ್ದ ಶಿಶುವಿನ ನೆಲದಲ್ಲಿ ಮಲಗಿಸಿ ಮಹಾವ್ಯಸನದಿಂದ ಗೋಳಿಡುತ್ತಾ ಅಲ್ಲಿಂದ ಮನೆ ಕಡೆಗೆ ಹಿಂತಿರುಗಿದರು. ಆಗ ನರಿಯೋ ಅವರನ್ನು ಅಡ್ಡಗಟ್ಟಿ, ಆಹಾ, ಈ ಮನುಷ್ಯ ಲೋಕವು ಎಷ್ಟು ದಾರುಣವಾದದ್ದು. ಎಲ್ಲಾ ಪ್ರಾಣಿಗಳಿಗೂ ತಪ್ಪದೆ ನಾಶವನ್ನು ತಂದೊಡ್ಡುವ ಇಲ್ಲಿನ ಬದುಕು ಸ್ವಲ್ಪ ಕಾಲ ಮಾತ್ರ. ಇಷ್ಟು ಬಂಧುಗಳು ಒಬ್ಬರನ್ನೊಬ್ಬರಾಗಲಿ ದುಃಖಿಸ್ತಲೇ ಇದ್ದಾರೆ. ಸುಳ್ಳು, ಮೋಸ ಮೊದಲಾದಕ್ಕೆ ಮೇಲೇನೇ ಇಲ್ಲ. ಮಾಯಿ ಹರಟೆಗಳೇ ಹೆಚ್ಚು. ಅಪ್ರಿಯವಾದ ಮಾತುಗಳಿಗೆ ಮಿತಿ ಇಲ್ಲ. ಅಯ್ಯೋ, ಈಗಿನ ಸ್ಥಿತಿಯನ್ನು ನೋಡಿದ್ರೆ ನನಗೆ ವ್ಯತಿಯು, ಸಂಕಟವು ಮೇಲೆ ಮೇಲೆ ಹೆಚ್ಚುತ್ತಾ ಇದೆ. ಇದನ್ನೆಲ್ಲ ನೋಡಿ ಈ ಮನುಷ್ಯ ಲೋಕದಲ್ಲಿ ಮುಹೂರ್ತ ಕಾಲವಾದರೂ ಇರುವುದಕ್ಕೆ ಇಷ್ಟ ಇಲ್ಲ. ಅಯ್ಯೋ ಬುದ್ಧಿ ಇಲ್ಲದ ಮನುಷ್ಯರೇ, ನೀವು ಹದ್ದಿನ ಮಾತನ್ನು ಕೇಳಿಕೊಂಡು ಈ ಮುದ್ದು ಮಗನಲ್ಲಿರುವ ಮೋಹವನ್ನು ತೆಗೆದು ಪುತ್ರ ಮರಣ ಶೋಕದಿಂದ ತಪ್ಪಿಸುತ್ತಾ ಹಿಂತಿರುಗಿ ಹೋಗಲು ಯತ್ನಿಸ್ತಾ ಇದ್ದೀರಲ್ಲ. ನೀವು ಎಂತಹ ದಯಾಶೂನ್ಯರು, ಎಷ್ಟು ಕ್ರೂರರು. ಬುದ್ಧಿಗೆಟ್ಟ ಪಾಪಿಯಾದ ಈ ಒಂದು ಹದ್ದಿನ ಮಾತಿಗಾಗಿ ಪುತ್ರ ಸ್ನೇಹವನ್ನು ಬಿಟ್ಟು ಇಲ್ಲಿಂದ ಹಿಂತಿರುಗುವುದಕ್ಕೆ ನಿಮಗೆ ಹೇಗೆ ಕಾಲ ಬರುತ್ತೆ? ಈ ಕಾಲದಲ್ಲಿ ಹುಟ್ಟಿದ ಪ್ರಾಣಿಗಳಿಗೆ ಸುಖದ ಹಿಂದೆ ದುಃಖವೂ, ದುಃಖದ ಹಿಂದೆ ಸುಖವೂ ಹಿಂಬಾಲಿಸದೇ ಬರುತ್ತೆ. ಸುಖವಾಗಲಿ ದುಃಖವಾಗಲಿ ಯಾರಿಗೂ ನಿಯತವಾಗಿರುವುದಿಲ್ಲ. ಒಳ್ಳೆ ರೂಪವಂತನಾಗಿ ಕುಲಕ್ಕೆಲ್ಲ ಅಲಂಕಾರ ಪ್ರಾಯನಾದ ಇಂತಹ ಕುಮಾರನನ್ನ ನೆಲದ ಮೇಲೆ ಬಿಸಿಟು ಬುದ್ಧಿ ಇಲ್ಲದೆ ಎಲ್ಲಿಗೆ ಹೋಗ್ತೀರಿ? ರೂಪ ಯೌವನ ಸಂಪನ್ನಾಗಿ ತೇಜಸ್ಸಿನಿಂದ ಬೆಳಗುತ್ತಿರುವ ಈ ನಿಮ್ಮ ಬಾಲಕನ ನೋಡಿದ್ರೆ ನನ್ನ ಮನಸ್ಸಿಗೆ ಇವನು ಇನ್ನೂ ಬದುಕಿದ್ದಾನೆ ಅಂತಾನೆ ತೋರುತ್ತೆ. ಇಂಥವನಿಗೆ ಎಂದಿಗೂ ಸಾವಿರದು. ಇವನು ಖಂಡಿತವಾಗಿ ತಿರುಗಿ ಬದುಕೊಳ್ತಾನೆ. ನಿಸ್ಸಂದೇಹವಾಗಿ ನಿಮಗೆ ಸುಖ ಉಂಟು. ಪುತ್ರ ಶೋಕದಿಂದ ಕುದಿಯುತ್ತಿರುವ ನಮಗೆ ಈ ದಿನವೇ ಒಳ್ಳೆ ಭಾಗ್ಯ ಉಂಟು. ನೀವು ಈ ರಾತ್ರಿ ಇಲ್ಲಿಯೇ ತಂಗಿದ್ದರೆ ಏನು ಅಪಾಯ ಬರುವುದೋ ಎಂದು ನಿಮಗೆ ನೀವೇ ಊಹಿಸಿ ಭಯಪಟ್ಕೊಂಡು ಬುದ್ಧಿ ಇಲ್ಲದೆ ಆತ್ಮಸುಖದಲ್ಲಿ ಮನಸ್ಸಿಟ್ಟು ಈ ಬಾಲಕನನ್ನು ದಿಕ್ಕಿಲ್ಲದ ಹಾಗೆ ಈ ಸುಡುಗಾಡಿನಲ್ಲಿ ಬಿಟ್ಟು ಹೋಗಿರೇನು ನಿಮಗೆ ಈ ಕಾರ್ಯ ಎಂದಿಗೂ ಯೋಗ್ಯವಲ್ಲ ಅಂತ. ಧರ್ಮರಾಜ ಹೀಗೆ ಸ್ಮಶಾನದಲ್ಲಿಯೇ ಕಾದಿದ್ದು ರಾತ್ರಿಯಾದೊಡನೆ ಅಲ್ಲಿ ಬಿದ್ದ ಹೆಣೆಗಳನ್ನು ತಿನ್ನುತ್ತಿದ್ದ ನರಿಯು ಸ್ವಕಾರ್ಯವನ್ನು ಉದ್ದೇಶಿಸಿ ಅಮೃತದಂತ ಪ್ರಿಯ ವಾಕ್ಯಗಳಿಂದ ಆ ಬಂಧುಗಳಿಗೆ ಸಮಾಧಾನವನ್ನು ಹೇಳಿ ಅವರು ಕತ್ತಲಾಗುವವರೆಗೆ ಆ ಹೆಣವನ್ನು ಬಿಟ್ಟು ಹೋಗದ ಹಾಗೆ ತಡೆದು ನಿಲ್ಲಿಸ್ತಾ ಇತ್ತು. ರಾತ್ರಿಯಲ್ಲಿ ಕಣ್ಣು ಕಾಣದ ಹದ್ದಾದರೂ ಕತ್ತಲಾಗುವ ಮೊದಲೇ ಆ ಬಂಧುಗಳನ್ನು ಸ್ಮಶಾನದಿಂದ ಹೊರಡಿಸಿ ತಾನು ಆ ಶವದ ಮಾಂಸವನ್ನು ತಿನ್ನಬೇಕು ಎಂದು ಆತರಗೊಂಡಿತ್ತು. ಇದೇ ಉದ್ದೇಶದಿಂದ ತಿರುಗಿ ಗೃದ್ಧವು ಆ ಜನರನ್ನು ನೋಡಿ, ಇಲ್ಲ ಮಾನವರೇ, ಈ ಸ್ಮಶಾನ ಎಷ್ಟು ಭಯಂಕರವಾದದ್ದು ಎಂದು ನಮಗೆ ಇನ್ನೂ ತಿಳಿಯಲಿಲ್ಲವೇ? ಕತ್ತಲಾಡೋನೆ ಇಲ್ಲಿ ನೋಡಿದ್ರೆ ಇಲ್ಲಿ ಪ್ರೇತಗಳು, ಪಿಶಾಚಿಗಳು ಆಡ್ತಾ ಇವೆ. ಯಕ್ಷ ರಾಕ್ಷಸರು ಸುತ್ತಾ ಇರ್ತಾರೆ. ಎಲ್ಲಿ ನೋಡಿದ್ರು ಗೂಬೆಗಳ ಘೂಂಕಾರ ಭಯಂಕರವಾಗಿದೆ. ಕರಿಯ ಮೇಘದಂತೆ ಕಪ್ಪಾಗಿ ಭಯಂಕರವಾಗಿರುವ ಈ ಸ್ಮಶಾನದಲ್ಲಿ ನೀವು ನಿಲ್ಲುವುದರಿಂದ ಬಹಳ ಅಪಾಯ ಉಂಟು. ಮೃತ ಶರೀರವನ್ನ ಇಲ್ಲಿ ಬಿಟ್ಟು ಕತ್ತಲಾಗುವ ಮುಂಚೆಯೇ ಮನೆಯನ್ನು ಸೇರಿ ಪ್ರೇತ ಕಾರ್ಯಗಳನ್ನ ನಡೆಸಿ ಸೂರ್ಯನು ಮುಳುಗುವ ಮೊದಲು ದಿಕ್ಕುಗಳನ್ನ ಬೆಳಕು ಕಾಣುತ್ತಿರುವಾಗಲೇ ನೀವು ಈ ಸುಡುಗಾಡನ್ನು ಬಿಟ್ಟು ಹೋಗಿ ಮುಂದಿನ ಕಾರ್ಯಗಳನ್ನ ನಡೆಸಿ. ಅದೋ ಅಲ್ಲಿ ದೇಗೆಗಳು ಕ್ರೂರವಾಗಿ ಅರಸ್ತಾ ಇವೆ. ನರಿಗಳು ಭಯಂಕರವಾಗಿ ಉಳಿಡ್ತಾ ಇವೆ. ಸಿಂಹಗಳು ಪ್ರತಿಧ್ವನಿಯನ್ನೇ ಗರ್ಜಿಸ್ತಾ ಇವೆ. ಸೂರ್ಯನು ಅಸ್ತಮಿಸ್ತಾ ಇದ್ದಾನೆ. ಅದು ಚಿತೆಗಳಿಂದ ಮೇಲೆದ್ದ ಹೊಗೆಯು ಗಿಡಗಳನ್ನೆಲ್ಲ ಆವರಿಸ್ತಾ ಇದೆ. ಮಾಂಸ ಪಕ್ಷಿಗಳಾದ ಕ್ಷುದ್ರ ದೇವತೆಗಳು ಆಹಾರದ ಆತುರದಿಂದ ವಿಕೃತವಾಗಿ ಕೂಗ್ತಾ ಇದ್ದಾರೆ. ಭಯಂಕರವಾದ ಈ ಸುಡುಗಾಡಿನಲ್ಲಿ ಕಾವಲಿರುವ ಪಿಶಾಚಿಗಳೆಲ್ಲ ವಿಕಾರ ರೂಪವುಳ್ಳವನಾಗಿ ನಿಮ್ಮನ್ನು ಹೆದರಿಸಿ ಓಡಿಸುವುದಕ್ಕೆ ಕಾದಿದೆ.
ಈ ಪ್ರದೇಶ ಬಹಳ ಕ್ರೂರವಾದದ್ದು. ಇಲ್ಲಿ ನಿಮಗೆ ಎಂದಿದ್ರು ಭಯ ತಪ್ಪದ. ನಿರ್ಜೀವವಾಗಿ ಕಟ್ಟಿಗೆ ಅಂತಿರುವ ಈ ಶವವನ್ನು ಬಿಟ್ಟು ಹೋಗಿ. ಈ ನರಿ ಮಾತನ್ನು ಕೇಳಬೇಡಿ. ನಿಷ್ಪ್ರಯೋಜನವಾಗಿಯೂ ಸುಳ್ಳಾಗಿರುವ ಈ ನರಿಯ ಮಾತಿಗೆ ಮರುಳಾಗಿ ಬುದ್ಧಿಗೆಟ್ಟು ನೀವು ಇಲ್ಲಿಯೇ ನಿಲ್ಲೋದಾದ್ರೆ ನೀವೆಲ್ಲರೂ ಒಟ್ಟಿಗೆ ಸಾಯೋದು ನಿಶ್ಚಯ ಅಂದಿತು. ಒಡನೆ ಆ ಕಡೆಯಿಂದ ನರಿ, ಎಲ್ಲ ಮನುಷ್ಯರೇ, ಆ ಹದ್ದಿನ ಮಾತನ್ನು ಕೇಳಬೇಡಿ. ಇಲ್ಲಿ ನೀವೇನು ಹೆದರಬೇಕಾದಿಲ್ಲ. ಸೂರ್ಯನು ಕಾಣಿಸುತ್ತಿರುವಾಗಾದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಅಂಜಿಕೆ ಇಲ್ಲದೆ ಪುತ್ರ ಸ್ನೇಹವನ್ನು ತೋರಿಸ್ತಾ ಇಲ್ಲೇ ಇದ್ದು ಹೋಗಿ. ನಿಮಗೆ ದುಃಖ ತೀರುವವರೆಗೆ ನಿರ್ಭಯವಾಗಿ ರೋಧಿಸಿ. ಮಗನಲ್ಲಿ ನಿಮಗಿರುವ ಪ್ರೀತಿಯನ್ನೆಲ್ಲ ಚೆನ್ನಾಗಿ ತೋರಿಸಿ. ನಿಮ್ಮ ಆಸೆ ತೀರುವವರೆಗೆ ಅವನನ್ನು ನೋಡ್ತಾ ಇರಿ. ಇದು ಸ್ಮಶಾನ ಪ್ರದೇಶವಾದ್ರೂ ಕೂಡ ನಿಮಗೇನು ಭಯವಿಲ್ಲ. ಈ ವನವು ಎಷ್ಟು ರಮ್ಯವಾಗಿದೆ ನೋಡಿ. ನಿಮ್ಮ ಪಿತೃಗಳು ಸಂಸ್ಕೃತರಾದದ್ದು ಇಲ್ಲಿಗೆ. ಸೂರ್ಯನು ಪ್ರಕಾಶಿಸುವವರೆಗಾದ್ರೂ ಇಲ್ಲಿಯೇ ಇದ್ದು ಹೋಗಿ. ಆ ಗೃದ್ರು ಏನಾದ್ರೂ ಹರಡ್ಲಿ. ವಿವೇಚನೆ ಇಲ್ಲದೆ ಕ್ರೂರ ಬುದ್ಧಿಯುಳ್ಳ ಆ ಗೃದ್ಧ ಮಾತನ್ನು ಕೇಳಿ ನೀವು ಈಗಲೇ ಹೊರಟೋಗೋದಾದ್ರೆ ಈ ಮಗನು ನಿಮಗೆ ತಿರುಗಿ ದೊರೆಯೋ ಹಾಗಿಲ್ಲ. ನೀವು ಇಲ್ಲೇ ಇದ್ರೆ ದೈವಗತಿಯಿಂದ ಒಂದು ವೇಳೆ ಬದುಕಿದ್ರು ಬದುಕಬಹುದು ಅಂತ. ಧರ್ಮರಾಜ, ಸೂರ್ಯನು ಮುಳುಗಿದ ಮೇಲೆ ಹದ್ದು ಹೊರಗೆ ಬರಲಾರದು. ರಾತ್ರಿ ಆದ ಮೇಲೆಯೇ ನರಿ ಸಂಚಾರಕ್ಕೆ ಬರೋದು. ಈ ಕಾರಣದಿಂದಲೇ ಹಸುವಿನಿಂದ ಪೀಡಿತವಾದ ಗೃದ್ಧ, ಜಂಬುಕ ಅಂದ್ರೆ ನರಿ ಎರಡೂ ಕೂಡ ಈ ಮೃತದೇಹದ ಮಾಂಸವನ್ನು ತಿನ್ನುವ ಆಸೆಯಿಂದ ಸ್ವಾರ್ಥವನ್ನು ಉದ್ದೇಶಿಸಿಯೇ ಆ ಜನರಿಗೆ ಹೇಗೆ ಬೋಧಿಸ್ತಾ ಇದ್ದ. ಅವು ಮೋಸದಿಂದ ಈ ಮಾತನ್ನು ಹೇಳಿದ್ರು ಕೂಡ ಶಾಸ್ತ್ರಕ್ಕೆ ಅನುಸಾರವಾಗಿ ಒಂದಕ್ಕೊಂದು ವಿರುದ್ಧವಾಗಿ ವಾದಿಸ್ತಾ ಇದ್ದ. ಒಳ್ಳೆ ಬುದ್ಧಿ ಚಾತುರ್ಯದಿಂದ ವಿದ್ವತ್ತಿಂದಲೂ ಕೂಡಿದ ಆ ಮೃಗ ಪಕ್ಷಿಗಳೆರಡ ಇಂಪಾದ ಮಾತನ್ನು ಕೇಳಿ ಆ ಬಂಧುಗಳು ಅಲ್ಲಿಯೇ ನಿಲ್ಲುವುದಕ್ಕಾಗ್ಲಿ ಅಲ್ಲಿಂದ ಬಿಟ್ಟು ಹೋಗೋದಕ್ಕಾಗ್ಲಿ ಮನಸ್ಸಿಲ್ಲದೆ ಡೋಲಾಯಮಾನವಾಗಿತ್ತು. ಇದರಿಂದ ಅವರು ಒಮ್ಮೊಮ್ಮೆ ಹಿಂತಿರುಗುವುದಾಗಿ ನಿಶ್ಚಯಿಸಿ ನಿರಾಶರಾಗಿ ಮನೆ ಕಡೆಗೆ ಹೊರಡ್ತಾರೆ. ಒಡನೆ ಆಶೋತ್ತರವನ್ನಿಟ್ಟುಕೊಂಡು ಅಲ್ಲಿಯೇ ನಿಲ್ತಾರೆ. ಹೀಗೆ ಅವರು ದುಃಖದಿಂದಲೂ ದೈನ್ಯದಿಂದಲೂ ಗೂಡುತ್ತಾ ಅಲ್ಲಿಯೇ ಅಲ್ದಾಡ್ತಾ ಇದ್ರು. ಹದ್ದು ನದಿಗಳೆರಡೂ ಕೂಡ ಸ್ವಕಾರಕ್ಕಾಗಿ ತಮ್ಮನ್ನು ಮೋಸಗೊಳಿಸುತ್ತೆ ಎಂದು ಅವರಿಗೆ ತಿಳಿಯದೇ ಹೋಯಿತು. ಆ ಕ್ಷುದ್ರ ಜಂತುಗಳೆರಡು ತಮ್ಮ ತಮ್ಮ ಬುದ್ಧಿ ಚಾತುರ್ಯಗಳಿಂದ ವಾದಿಸ್ತಾ ಇರುವಾಗ ಅವೆರಡರ ವಾದಿ ಪ್ರತಿವಾದಗಳನ್ನು ಕೇಳಿ ಹೇಗೆ ಮಾಡಬೇಕು ಅಂತ ತೋರದೆ ಅವರು ಸುಮ್ಮನೆ ನಿಂತು ಅಳತೊಡಗಿದರು. ಇಷ್ಟರಲ್ಲಿ ದಯಾಮಯಿಯಾದ ಪಾರ್ವತಿಯ ಪ್ರೇರಣೆಯಿಂದ ಮಹಾದೇವನಾದ ಶಂಕರನು ಪತ್ನಿ ಸಮೇತನಾಗಿ ಅವರ ಮುಂದೆ ಕಾಣಿಸಿಕೊಂಡು ದುಃಖಿತರ ಜನರನ್ನ ದಯಾದೃಷ್ಟಿಯಿಂದ ನೋಡಿ, ಎಲೈ, ನಾನು ವರಪ್ರದನಾದ ಶಂಕರ, ನಿಮಗೆ ಬೇಕಾದ ವರವನ್ನು ಕೇಳಿ ಅಂದ. ಆಗ ಬಂಧುಗಳೆಲ್ಲರೂ ಪರಮಶಿವನ ಪಾದಗಳಲ್ಲಿ ಬಿದ್ದು ಕೈ ಮುಗಿದು ನಿಂತು, ಪ್ರಭು, ನಮಗೆ ಬಹುದಿನಗಳು ಸಂತಾನ ಇಲ್ಲದೆ ನನಗೆ ಈ ಏಕಮಾತ್ರ ಪುತ್ರ ಜನಿಸಿದ. ಇವನಿಗೆ ನೀನು ಜೀವದಾನವನ್ನು ಮಾಡಿ ನಮ್ಮೆಲ್ಲರನ್ನು ಬದುಕಿಸಬೇಕು ಎಂದರು. ಒಡನೆ ಭಗವಂತನಾದ ರುದ್ರನು ಕೈಯಲ್ಲಿ ಜಲವನ್ನೆತ್ತಿ ಆ ಮೃತ ಶರೀರದ ಮೇಲೆ ಪ್ರೋಕ್ಷಿಸಿ ಇವನಿಗೆ 100 ವರ್ಷಗಳ ಆಯುಸ್ಸು ಉಂಟಾಗಲಿ ಎಂದು ಅನುಗ್ರಹಿಸಿದ. ಅಷ್ಟು ಮಾತ್ರವಲ್ಲದೆ ಸಮಸ್ತ ಪ್ರಾಣಿಗಳಿಗೂ ಕ್ಷೇಮವನ್ನು ಕೋರತಕ್ಕ ಶಂಕರನು ಆ ವೃದ್ಧ ಜಂಬುಗಳೆರಡಕ್ಕೂ ಮುಂದೆ ಎಂದೆಂದಿಗೂ ಹಸಿವಿಲ್ಲದಂತೆಯೂ ವರವನ್ನು ಕೊಟ್ಟ. ಕ್ಷುತ್ವಿ ಸ್ಪಾಸೆ ಅದು ಎರಡೂ ಇಲ್ಲದಂತೆ ಆ ನರಿಗೂ ಮತ್ತೆ ಹದ್ದಿಗೂ ಕೊಟ್ಟಿದ್ದು. ಧರ್ಮರಾಜ, ಹೀಗೆ ರುದ್ರನ ಅನುಗ್ರಹದಿಂದ ಎಲ್ಲರೂ ಶ್ರೇಯಸ್ಸನ್ನು ಪಡೆದು ಸಂತೋಷದಿಂದ ಶಂಕರನಿಂದ ನಮಸ್ಕರಿಸಿ ತಮ್ಮ ಮನೆಗೆ ಹಿಂತಿರುಗಿದರು. ಸ್ವಾರ್ಥಪರತೆಯಿಂದಾದ್ರೂ ಆ ಹದ್ದು ನರಿಗಳು ಆ ಬಂಧುಗಳಿಗೆ ಶೋಕ ಸಮಾಧಾನ ವಾರ್ತೆಗಳನ್ನು ನುಡಿದ ಪುಣ್ಯ ಫಲದಿಂದ ಕ್ಷೇಮವನ್ನು ಹೊಂದಿದೆ. ದೃಢವಾದ ನಿಶ್ಚಯದಿಂದಿರುವ ಮನುಷ್ಯನು ದೇವದೇವನ ಅನುಗ್ರಹಕ್ಕೆ ಪಾತ್ರನಾಗಿ ಶೀಘ್ರದಲ್ಲಿಯೇ ಫಲವನ್ನು ಹೊಂದುತ್ತಾನೆ ಅನ್ನೋದಕ್ಕೆ ಇದೇ ನಿದರ್ಶನ. ರಾಜೇಂದ್ರ, ದೈನ್ಯದಿಂದ ರೋಧಿಸುತ್ತಿದ್ದ ಜನರ ಕಣ್ಣೀರನ್ನು ಒರೆಸುವುದಕ್ಕೆ ದೈವವು ಹೇಗೆ ಘಟಿಸಿತು ನೋಡು. ಅತ್ಯಲ್ಪ ಕಾಲದಲ್ಲಿ ಅವನು ರುದ್ರನ ಅನುಗ್ರಹಕ್ಕೆ ಪಾತ್ರನಾಗಿ ಸುಖವನ್ನು ಹೊಂದಿದ. ಪುನರ್ಜೀವಿತವಾದ ಆ ಮಗನನ್ನ ಎತ್ತಿಕೊಂಡು ಮಹೋತ್ಸವದಿಂದ ಅವರು ಪಟ್ಟಣವನ್ನ ಪ್ರವೇಶಿಸಿದ್ರು. ಚತುರ್ವರ್ಣದವರೆಗೂ ಇಂತಹ ಬುದ್ಧಿ ಇರಬೇಕು ಎಂಬುದು ವಿಧಿ. ಧರ್ಮ ಅರ್ಥಗಳಿಂದ ಕೂಡಿ ಮೋಕ್ಷಪ್ರದವಾದ ಈ ಇತಿಹಾಸವನ್ನು ಕಿವಿಯಿಂದ ಕೇಳಿದ ಮಾತ್ರಕ್ಕೂ ಮನುಷ್ಯನು ಇಹಪರಗಳೆರಡರಲ್ಲಿಯೂ ಸಂತೋಷದಲ್ಲಿ ತೇಲಾಡುತ್ತಾನೆ. ಇಲ್ಲಿಗೆ 152ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣ್ಯ. ಈಗ ಆರಂಭದಲ್ಲಿ ಏನು ಸತ್ವವನ್ನು ವಾಪಸ್ ಬರೋದಕ್ಕೆ ಸಾಧ್ಯವೇ ಅಂದ್ರೆ ಖಂಡಿತ ಸಾಧ್ಯ. ಭಗವಂತನ ಸಂಕಲ್ಪ ಇದ್ರೆ ಆಗ್ಬೇಕು. ಈ ವಚನ ಸಾಹಿತ್ಯದಲ್ಲಿ ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಕೊರಡು ಅಂದ್ರೆ ನಾವು ಒಣಗೋಗಿರೋದು ಮರ ಹಾಕಿದ್ರೆ ಚೆನ್ನಾಗಿ ದಗದಗ ಅಂತ ಉರಿಯುತ್ತೆ. ಭಗವಂತನ ಸಂಕಲ್ಪ ಆದ್ರೆ ಮತ್ತೆ ಅದು ಚಿಗುರ್ಬೋದು. ನೀನು ಒಲಿದರೆ ಬರಡು ಹಯ್ಯನ ಹೂದಯ್ಯ. ಮರಳು ಗಾಡಾಗಿರೋದು ಕೂಡ ಒಳ್ಳೆಯ ದ್ರಾಕ್ಷಿ ತೋಟ ಇನ್ನೊಂದು ಆಗ್ಬೋದು ಭಗವಂತನ ಕೃಪೆ ಇದ್ರೆ ಅಂತ. ಇದೇನೋ ಪುರಾಣ ಕಾಲದ್ದು ಮಹಾಭಾರತ ನಡೆದಿದ್ದೆ ಅವಾಗ ಅಲ್ಲಿಗೆ ಅಂತಲ್ಲ. ಇದಾದ್ಮೇಲೆ ಅನೇಕ ವೃತ್ತಾಂತಗಳಲ್ಲಿ ಸತ್ತವರು ಬದುಕಿ ವಾಪಸ್ ಬಂದಿದ್ದು ಉಂಟು. ಈ ಇದರಲ್ಲಿ
ಮೆಂಟಲ್ ಹಾಸ್ಪಿಟಲ್, ನ್ಯೂರೋ ಸೈನ್ಸ್ ಅಷ್ಟೇ. ಅಲ್ಲೊಬ್ರು ಡಾಕ್ಟರ್ ಚಂದ್ರಶೇಖರ್ ಅಂತ, ಅವರು ಸತ್ತ ಇವರುಗಳು ವಾಪಸ್ ಬಂದವರ ಕೆಲವೊಂದು ಅನುಭವಗಳನ್ನ ಅವ್ರು ಹಂಚ್ಕೊಂಡು ಮಾಡಿದ್ದಾರೆ. ಮಂಡ್ಯ ಡಿಸ್ಟ್ರಿಕ್ಟ್ನ ಯಾವುದೋ ಒಂದು ಹಳ್ಳಿನಲ್ಲಿ ನಿಂಗೇಗೌಡ ಅಂತ ಒಬ್ಬ, ಒಂದು ರಸ್ತೆನಲ್ಲಿ, ಇನ್ನೊಂದು 3 ರಸ್ತೆ ಬಿಟ್ಟು ಮತ್ತೊಂದು ಇದರಲ್ಲಿ ಕೂಡ ಅಲ್ಲೊಬ್ಬ ನಿಂಗೇಗೌಡ ಇದ್ದ. ಒಂದ್ ದಿವಸ ಸಂಜೆ ಈ ನಿಂಗೇಗೌಡ ಸತ್ತ. ಇವರೆಲ್ಲ ಸೇರ್ಕೊಂಡು ಅಳ್ತಾ ಇದ್ದಾರೆ, ಹೋಗ್ಬಿಟ್ಟ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಎಲ್ಲ ಚಟಾಗಿಟ ಕರ್ತರು ಎಲ್ಲ ಮಾಡಿದ್ರು, ಸ್ಮಶಾನಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅವನ ಕೈ ಬೆರಳು ಇದೆಲ್ಲ ಅಳ್ಳಾಡ್ತು, ಎಲ್ಲ ಆಯ್ತು. ಅವ್ನು ಎದ್ದು ಕೂತ್ಕೊಂಡ. ಅವ್ರಿಗೆಲ್ಲ ಹೆದರಿಕೆ ಆಗೋಯ್ತು, ಏನಾಯ್ತು ಏನೋ ಅಂತ. ಅವ್ರು ಏನು ಎಲ್ಲಿ ನೀನು ಏನಾಗಿತ್ತು ಅಂತ ಅಂದ್ಬಿಟ್ಟು ಅವನ್ನೆಲ್ಲ ವಿಚಾರಿಸಿದ್ರು. ಅಷ್ಟರಲ್ಲಿ ಇವನು ಎದ್ದು ಕೂತ್ಕೊಳ್ಳೋ ಹೊತ್ತಿಗೆ ಆ 3ನೇ ರಸ್ತೆನಲ್ಲಿ ಇದ್ದಂಗೆ ಕೂಡ ಅವನು ಹೋಗ್ಬಿಟ್ಟ. ಏನಾಯ್ತು ಅಲ್ಲಿ ಅಂತಂದ್ರೆ, ಚಿತ್ರಗುಪ್ತರು ಬಂದ್ಬಿಟ್ಟು ನಿಂಗೇಗೌಡನನ್ನ ಅವನ ಆಯಸ್ ಮುಗ್ದಿದೆ ಅಂತ ಕರ್ಕೊಂಡು, ಈ ನಿಂಗೇಗೌಡನ ಆ ನಿಂಗೇಗೌಡನ ಅಂತ ಅಲ್ಲಿ ಅವರಿಂದ ಒಂದು ತಪ್ಪಾಟಂತೆ ನಡೆದದ್ದು ಅಂತ. ಇವನು ಹೋದ, ಯಾರು ಈ ಮೊದಲನೇ ರಸ್ತೆನಲ್ಲಿ ಇದ್ದವನು. ಅಲ್ಲಿ ಹೋದ್ರೆ ಯಮದೂತರು ನೋಡಿದ್ರಂತೆ, ಎಲ್ಲ ಮಾಡಿದ್ರು. ಅವನು ಇದ್ರದ್ದೆಲ್ಲ ಚಿತ್ರಗುಪ್ತರು ಇದು ಕೇಳಿದ್ರು. ಅವನಿಗೆ ನೀನ್ ಮಾಡಿದ ಶಿಕ್ಷೆಗೆ ಅಂತ ಹೇಳಿ ಚೆನ್ನಾಗಿ ಕಾಸಿರೋ ಕೆಂಪು ಇದು ಕಬ್ಬಣದ ರಾಡಿನಿಂದ ಅವನ ಕಾಲ್ ಮೇಲೆ ಒಂದು ಬರೆ ಎಳೆದಿದ್ರು. ಅಷ್ಟರಲ್ಲಿ ಈ ಯಮಧರ್ಮರಾಯನು ಏನು ಬೇರೆ ನೋಡಿ, ಇವನೆಲ್ಲ ನಿಂಗೇಗೌಡ, ಅವನ್ನೇ ಕರ್ಕೊಂಬಂದು ನೀವು, ಅವನ್ ಬರ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಮತ್ತೆ ಅವರು ಬಂದು ಅವನನ್ನ ಹೇಳ್ಕೊಂಡ್ರು, ಇವನನ್ನ ಬಿಟ್ರು ಅಂತ. ಇದು ಅವನ ಜೀವನದ ಘಟನೆ. ನನ್ನ ಎಲ್ಲೋ ಕರ್ಕೊಂಡೋಗಿದ್ರು, ಬಹಳ ಚೆನ್ನಾಗಿತ್ತು ಅಂತ ಹೋಗ್ಬೇಕಾರೆ ಅಂತ ಹೇಳಿ ಯಮಲೋಕಕ್ಕೆ ಹೋಗಿ ವಾಪಸ್ ಬಂದವನು ಅಂತ ಈ ಘಟನೆ, ಅದನ್ನ ಅವರಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ಹೀಗೆ ಅನೇಕ ಇವುಗಳಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಬಂದಿದ್ದ ಶಂಭೂಕನ ಕಥೆ ನಿಮ್ಗೆ ಗೊತ್ತು. ಇವರು ಕೂಡ ಪೆರುಮಾಳ್ ತಿರುಮಳಿನಲ್ಲಿ ಶಂಭೂಕನ ವೃತ್ತಾಂತವನ್ನ ಅಲ್ಲಿ ಇದ್ ಮಾಡ್ತಾರೆ. ರಾಮನನ್ನ ಕ್ರಿಟಿಸೈಸ್ ಮಾಡೋರು ಹೇಳ್ತಾರೆ, ಅದೇಗೆ ಯಾರೋ ಶೂದ್ರನನ್ನು ಕೊಂದುಬಿಟ್ಟು ಇವನು ಬದುಕಿಸಿ ಹೇಗೆ ಸರಿ ಅಂತ. ಅಪಮೃತ್ಯು ಒದಗಾಗೋದು ಇದೇನೆ. ಇವನು ಆ ಕಾಲದಲ್ಲಿ ಬಹಳ ಮೃತ್ಯು ಹೊಂದಿದ ಅಂತಂದ್ರೆ ಅವನ ತಂದೆ ಒಬ್ಬ ಶ್ರೋತ್ರಿಯ, ಇವರೆಲ್ಲ ನನ್ನ ಮಗ ನನಗೆ ಪ್ರೇತ ಕಾರ್ಯ ನಡೆಸೋ ಬದಲು ನಾನು ಇವಾಗ ಅವನ ಪ್ರೇತ ಕಾರ್ಯ ನಡೆಸೋದೆ, ಹಾಗಿದ್ರೆ ಹೇ ರಾಮ, ನಿನ್ನ ರಾಜ್ಯದಲ್ಲಿ ಏನೋ ಒಂದು ಅಧರ್ಮ ನಡೆದಿದೆ ಅಂತ. ಪುಷ್ಪಕ ವಿಮಾನವನ್ನ ಹತ್ತಿ ರಾಮ ಎಲ್ಲ ದಿಕ್ಕುಗಳಿಗೆ ಹೋದ್ರೆ ದಕ್ಷಿಣ ದಿಕ್ಕಿನಲ್ಲೇನೆ ಅವನು ತಲೆ ಕೆಳಕಾಗ ಒಬ್ಬ ತಪಸ್ ಮಾಡ್ತಾ ಇದ್ದ. ಅವನ ಹತ್ರ ಹೋದ, ಏನ್ ಮಾಡ್ತಾ ಇದ್ದೇನೆ ನೀನು ಅಂತ. ಯಾರು ನೀನು ಅಂದಾಗ, ನಾನೊಬ್ಬ ಶೂದ್ರ, ನನ್ನ ಹೆಸರು ಜಂಬೂಕ, ನಾನು ಈ ಶರೀರದೊಂದಿಗೆನೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ನಾನು ತಪಸ್ ಮಾಡ್ತಾ ಇದ್ದೀನಿ ಅಂತ. ರಾಮ ಕತ್ತಿಯನ್ನು ತೆಗೆದು ಅವನ ತಲೆಯನ್ನು ಕತ್ತರಿಸಿದ. ಅವನು ಕತ್ತರಿಸಿದ ತಕ್ಷಣ ಇಲ್ಲಿ ಬ್ರಾಹ್ಮಣ ಕುಮಾರ ಎದ್ದ. ವರ್ಣಾಶ್ರಮ ಧರ್ಮಗಳು ಯಾರ್ಯಾರಿಗೆ ಏನೇನು ಹೇತುವ ಅದನ್ನ ನಡೆಸ್ಬೇಕು ಅನ್ನೋದು ಕೂಡ ಒಂದು ಸಂದೇಶ. ಭಗವಂತನ ಕೃಪೆ ಇದ್ರೆ ಅವರುಗಳ ಮಾತೆ ಬರುವಂತದ್ದು ಇದೆ. ಈಗ ಇವಿಬ್ರು ಮಾತುಗಳು, ಒಂದು 10 ದಿನದ, ಇನ್ನೊಂದು ನರಿದು. ಅದರಲ್ಲಿ ಧರ್ಮಬೋಧಕವಾದ ವಿಷಯಗಳು ಅಂತ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ತಿಂದ ನಿನ್ನ ಅನ್ನ ಋಣ ತೀರುತ್ತಲೇ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕುಮ್ಮಾಗದದು, ಸಂದಲೆತ್ತವದೆಲ್ಲ. ಮರಣವನ್ನ ಮೀರಿ ಇದ್ ಮಾಡೋದಕ್ಕಿಲ್ಲ. ಸಾಮಾನ್ಯವಾಗಿ ಯಾರ್ಯಾರು ಕರ್ಮದಿಂದ ಬಂದಂತ ಶರೀರ ಹೋಗುವುದಕ್ಕೆ ಒಂದು ಮಾರ್ಗ ಇರಬೇಕು. ಅದರಿಂದ ಭಗವಂತ ಅದನ್ನ ನಿರ್ಧರಿಸಿರೋದು. ಅದನ್ನ ಯಾರಿಗೂ ಏನೇ ವಿಜ್ಞಾನವೋ ಮತ್ತೊಂದು ಎಷ್ಟೇ ಮುಂದಕ್ಕೆ ಹೋದ್ರು ಅದು ತಿಳಿಯೋಕೆ ಆಗಲ್ಲ. ಆದ್ರೆ ಪುಣ್ಯಶಾಲಿಗಳು, ಯಾರಿಗೆ ಮನಸ್ಥೈರ್ಯ ಚೆನ್ನಾಗಿದೆಯೋ ಅಂತವರಿಗೆ ಭಗವಂತ ಈ ತ್ರಿಕಾಲ ದರ್ಶನವನ್ನು ಕೊಡೋದುಂಟು. ಯಾರಿಗೆ ಯಾವಾಗ ಪ್ರಾಣ ಹೋಗುತ್ತೆ ಇವುಗಳನ್ನ ಅವರು ತಿಳಿದಿತ್ತು. ಅಷ್ಟರೊಳಗೆ ಏನು ಅಂದ್ರೆ, ಈಗ ನಾವು 8 ದಿವಸ ಇರ್ತೀವೋ 15 ದಿವಸ ಇರ್ತೀವಿ ಅಂತಂದ್ರೆ ಅಷ್ಟರೊಳಗೆ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಎಲ್ಲ ಮಾಡಿ ಮುಗಿಸಿ ಸಿದ್ಧರಾಗಿ, ಈಗ ವೆಹಿಕಲ್ ಬಂತು ಟ್ರಿಪ್ ಹೋಗೋದಕ್ಕೆ, ಅದಕ್ಕೆ ಮೊದಲು ಎಲ್ಲ ಮನೆಯಲ್ಲಿ ಎಲ್ಲದನ್ನು ಕ್ಲೋಸ್ ಮಾಡಿ, ಎಲ್ಲ ಪೇಪರ್ನವನು ಬೇಡ, ಹಾಲ್ನವನು ಬೇಡ ಅಂತೆಲ್ಲ ಹೇಳಿ ಫ್ರಿಜ್ ಖಾಲಿ ಮಾಡಿ ಎಲ್ಲ ರೆಡಿಯಾಗಿ ಹೋಗುವಂತೆ ಸಾವಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಹಿಂದೆನೂ ಯಾವಾಗಲೂ ಹೇಳಿದ್ದೆ ನಾನು, ಬದುಕಲು ಕಲಿಯುವಂತೆ ಸಾಯೋಕ್ಕೂ ಕಲಿಬೇಕು ಅಂತ. ಸಾವಿಗೆ ಸಿದ್ಧತೆ ಮೊದಲು, ಸಾವು ಇಟ್ ಈಸ್ ಇನೆವಿಟಬಲ್ ಅಂತ ಒಪ್ಕೋಬೇಕು. ಎರಡನೇದು, ಸಾಯೋಕ್ ಮುದ್ದೆ ನಾನು ಏನ್ ಮಾಡ್ಬೇಕಾಗಿತ್ತು ಇಲ್ಲಿ ಅನ್ನೋದರ ಯೋಚನೆ ಮಾಡಬೇಕು. ಅದನ್ನ ಮುಗಿಸ್ಬೇಕು. ಈ ಖಟ್ವಾಂಗ ಅಂತ ಒಬ್ಬ ಪುರಾಣದ ಉಲ್ಲೇಖದಲ್ಲಿ ಬರೋದು ಮಹಾರಾಜ ಧರ್ಮಿಷ್ಠ ಇಂದ್ರನಿಗೆ ಅಸುರರ ಜೊತೆಗೆ ಯುದ್ಧ ಮಾಡೋದಕ್ಕೆ ಹೋಗಿ ಸಹಕರಿಸಿದ್ದ.
ಇಂದ್ರನಿಗೆ ಜಯವನ್ನ ತಂದುಕೊಟ್ಟ. ಇವನು ಅವರ ರಾಕ್ಷಸನ್ನೆಲ್ಲ ಯುದ್ಧದಲ್ಲಿ ಕೊಂದು ಮಾಡಿ ಎಲ್ಲ. ಆಮೇಲೆ ಕಟ್ಟುವಂಗ ಕೇಳದ ಅವನ್ನ, ಯಾರನ್ನ, ಇಂದ್ರನನ್ನ, ನಿನಗೆ ಮುಂದೆ ನಡೆಯುವುದೆಲ್ಲ ತಿಳಿಯುತ್ತಲ್ಲ, ನಮಗೆ ಮನುಷ್ಯರಿಗೆ ಅದು ಗೊತ್ತಿಲ್ಲ, ನನ್ನ ಸಾವು ಯಾವಾಗ ಅಂತ ಕೇಳ್ದ. ಅವನ್ ಖುಷಿ. ಇಂದ್ರ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಆಮೇಲೆ ಹೇಳಿದ, ನಿನಗಿನ್ನ ಅರ್ಧ ದಿವಸ ಮಾತ್ರ ಸಮಯ ಇದೆ ಅಂತ, ನಿನ್ ಪ್ರಾಣ ಹೋಗೋದಕ್ಕಿಂತ ಹಾಫ್ ಡೇ ಇದೆ ಅಂತ. ಸೊ ಅವಾಗ ಏನ್ ಮಾಡದ ಅಂದ್ರೆ, ತಕ್ಷಣ ಅವನು ಸ್ವರ್ಗದಿಂದ ನೇರವಾಗಿ ಬಂದು ಮಗನಿಗೆ ಎಲ್ಲದನ್ನು ವಹಿಸ್ಬಿಟ್ಟು ಅರ್ಧ ದಿನದಲ್ಲಿ ತನ್ನ ಜೀವನದ ಸಾರ್ಥಕತೆ, ಮೋಕ್ಷ ಸಾಮ್ರಾಜ್ಯಕ್ಕೆ ಚಿಂತನೆ ಮಾಡಿ ಭಗವಂತನಲ್ಲಿ ತನ್ನನ್ನ ತಾನು ಸಮರ್ಪಿಸಿಕೊಂಡು ಮೋಕ್ಷಕ್ಕೆ ಹೋದ ಅಂತ ಖಟ್ವಾಂಗನ ವೃತ್ತ ಅಂತ. ಹಾಗೆ ಮುಚಕುಂದನ ವೃತ್ತಾಂತದಲ್ಲಿ ಬರುತ್ತೆ, ಭಾಗವತದಲ್ಲಿ ಬರೋ ಕತೆ. ಮುಚಕುಂದ ದೇವತೆಗಳ ಜೋಡಿ ಯುದ್ಧ ಎಲ್ಲ ಮಾಡಿ ಎಲ್ಲ ಆಯ್ತು. ಆಮೇಲೆ ಇಂದ್ರನನ್ನು ಕೇಳ್ದ, ನಾನು ಹಿಂದಕ್ಕೆ ಹೊರಡ್ತೀನಿ ಅಂತ. ಅವನಿಂದ ನಗುತ್ತಾ ಇದ್ದ. ನಮ್ಮ ದೇವತೆಗಳ ದೇವಮಾನಕ್ಕೂ ಮನುಷ್ಯಮಾನಕ್ಕೂ ಬಹಳಷ್ಟು ಇದೆ, ಎಷ್ಟೋ ಸಹಸ್ರ ವರ್ಷಗಳು. ಈಗ ನೀನು ವಾಪಸ್ ಭೂಮಿಗೆ ಹೋದ್ರೆ ನಿನ್ನವರು, ನಿನ್ನ ಮಕ್ಕಳು, ಮರಿ ಮಕ್ಕಳು ಯಾರು ಉಳಿದಿಲ್ಲ ಅಲ್ಲಿ. ಯಾಕೆಂದ್ರೆ ಅವರೆಲ್ಲ ಆ ಅತ್ಯಲ್ಪ ಕಾಲದಲ್ಲಿ ಹೋಗಿದ್ದು, ಅಷ್ಟು ದೀರ್ಘವಾಗಿ ನೀನು ಇಲ್ಲಿದ್ದೆ ಅಂತ. ಸರಿ, ನನಗೆ ಯುದ್ಧ ಮಾಡಿ ಶ್ರಮ ಆಗಿದೆ, ನಾನು ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೇಕು, ಮಲಗಬೇಕು ಅಂತ. ಸರಿ, ನೀನೊಂದ್ ಕೆಲಸ ಮಾಡೋ, ನೀ ಹೋಗು, ಒಂದು ಇದ್ರಲ್ಲಿ ಮಲಗು. ನಿನ್ನನ್ನು ಯಾರ್ಯಾರು ಮಧ್ಯದಲ್ಲಿ, ನಿನ್ನ ನಿದ್ದೆಯ ಮಧ್ಯದಲ್ಲಿ ಯಾರು ಏಳಿಸ್ತಾರೋ ಅವರು ಸಾಯ್ತಾರೆ ಅಂತ, ಅವರು ಭಸ್ಮವಾಗ್ತಾರೆ ಆ ದೃಷ್ಟಿಗೆ ಬಿಟ್ರೆ ಅಂತ. ಇದನ್ನ ಕೃಷ್ಣ ಚೆನ್ನಾಗಿ ತಿಳಿದವನು ಅಲ್ಲಿಗೆ ಮುಚುಕುಂದನ ಮನೆಗೆ ಕರ್ಕೊಂಡ್ ಬರ್ದಾನೆ ಇವನನ್ನ. ಯಾರು? ಕಾಲಯವನ. ಕಾಲಯವನ ಅಂತ ಅವನಿಗೆ ಬೇರೆ ಬೇರೆ ಅವರ ಅಪ್ಪನಿಂದ ಏನೋ ತಪಸ್ ಮಾಡಿದ್ದೆ, ನನ್ನ ಮಗನಿಗೆ ಯಾವ ಅಸ್ತ್ರಶಸ್ತ್ರಗಳಿಂದ ಸಾವು ಬರಬಾರದು ಅಂತ. ಅವನು ಕೃಷ್ಣ ಅವನನ್ನ, ನನ್ನ ಮೇಲೆ ತಾನೇ ನಿನಗೆ ದ್ವೇಷ ಅಂತ. ದ್ವಾರಕೆಯ ಹೊರಗಡೆ ಇದು ಇದರಲ್ಲೇ ಮುಚುಕುಂದ ಗುಹೆಯನ್ನು ನೋಡ್ಬೋದು, ಗುಜರಾತ್ ಹೋದ್ರೆ. ಅಲ್ಲಿ ಈ ಕೃಷ್ಣನ ಸೈನಿಕರು ನಿಂತಿದ್ರು ಎಲ್ಲ ಸಿದ್ಧರಾಗಿ. ಕಾಲಯವನ ಅವನ ಜೊತೆನವ್ರನ್ನು ಎಲ್ಲ ನಿಲ್ಲಿಸ್ಕೊಂಡಿದ್ದ. ಇನ್ನೇನು ಯುದ್ಧ ಶುರು ಮಾಡ್ಬೇಕು. ಅದಕ್ಕೆ ಮೊದಲು ಕೃಷ್ಣ ಸೀದಾ ಅವನ ಹತ್ರ ಹೋದ, ಕಾಲಯವನ ಹತ್ರ. ನೋಡೋ, ನೀನು ದ್ವೇಷ ಇರೋದ ನನ್ನ ಮೇಲೆ, ಪಾಪ ಈ ಸೈನಿಕರು ನಿನ್ ಸೈನಿಕರು ನನ್ನ ಸೈನಿಕರಲ್ಲಿ ಯಾಕೆ ಸಾಯ್ಬೇಕು, ನಾವಿಬ್ರು ಯುದ್ಧ ಮಾಡಪ್ಪ ಅಂತ ಹೇಳಿ ಅವ್ನು ಓಡಕ್ ಶುರು ಮಾಡ್ದ. ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಏನ್ ಓಡದಿಯಲ್ಲ ಅಂತ ಇವ್ನು ಓಡಿಸ್ಕೊಂಡ. ಹೋಗಿದ್ದ ಅವನು ಮುಚ್ಕೊಂಡು ಅವನ ಗುಹೆನಲ್ಲಿ ಮಲಗಿದ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಅದೃಶ್ಯವಾಗ್ತ ಕೃಷ್ಣ. ಇವನು ನೀಲ ಬಂದ್ ನೋಡ್ತಾನೆ ಮಲಗಿದ್ದಾನೆ, ಕೃಷ್ಣನ ಇಲ್ಲಿ ಮಲಗಿದ್ದಾನೆ ಅಂತ ಹೇಳಿ ಕಾಲ್ನಲ್ಲಿ ಒದ್ದ ಅವನ್ನ. ಅವನ್ ನಿದ್ರೆ ಬಿಟ್ಟು ಕಣ್ಣು ತೆಗೆದು ನೋಡಿದ ತಕ್ಷಣ ಕಾಲ ಇವನ ಭಸ್ಮವಾದ. ಭಗವಂತನ ಸಂಕಲ್ಪ ಹಿಂಗಿಂಗೆ ಯಾವ್ದನ್ನ ಹೇಗೆ ಮಾಡ್ಬೇಕು ಎಲ್ಲವೂ ಕೂಡ ಈ ರೀತಿ ನಡೆಯುವಂತ. ಸೊ ಸಂದೇಶ ಏನು ಅಂತಂದ್ರೆ, ಸಾವಿಗಾಗಿ ಭಯ ಪಡುವುದು ಬೇಡ. ರಾಮಾನುಜರು ನಿತ್ಯ ಗ್ರಂಥ ಇದರಲ್ಲಿ ಗದ್ಯತ್ರಯದಲ್ಲಿ ಪ್ರಕೃತಿ ಸ್ಥೂಲ ರೂಪಂ ವಿಸೃಜ್ಯ ಅಂತನ್ಬೇಕಾದ್ರೆ, ಜೀರ್ಣಮಿವ ವಸ್ತ್ರಂ, ಹರಿದ ಬಟ್ಟೆಯಂತೆ ಜೀರ್ಣವಾದ ಶರೀರವನ್ನು ಬಿಟ್ಟು ನೀವು ಹೊರಡೋದಕ್ಕೆ ಸಿದ್ಧರಾಗಿರ್ಬೇಕು. ಅದರ ಮೇಲೆ ಆಸೆಯನ್ನು ಇಟ್ಕೊಂಡ್ರೆ ದುಃಖ ಹೆಚ್ಚಿಗೆ ಪಡ್ತೀರಿ, ಅನುತಾಪ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂತ. ಯಮನದೂತರು ಪಾಶವನ್ನ ಹಾಕಿ ಇಳಿತಾರೆ, ನಿಮ್ಗೆ ಆ ಶರೀರ ಬಿಡೋಕ್ ಇಷ್ಟ ಇಲ್ಲ, ಮೇಲುಸಿರು ಬಡುತ್ತೆ, ಮತ್ತೆ ಹೋಗುತ್ತೆ, ಎಷ್ಟು ಒದ್ದಾಡ್ತಾ ಇದ್ದಾನೆ ಅಂತ ನೋಡೋವ್ರಿಗೂ ಅದು ಹಿಂಸೆ, ಇವೆಲ್ಲ ಆಗೋದು. ಅದಕ್ಕಾಗಿ ಸಾಯುವವರ ಸ್ಥಿತಿಯಲ್ಲಿ ಇದ್ದವರಿಗೆ ಅವ್ರ ಸುತ್ತಲೂ ಇದ್ದವರು ಅಳುಬಾರದಲ್ಲಿ, ಅವ್ರ ಸುತ್ತಲೂ ವಿಷ್ಣು ಸಹಸ್ರನಾಮ, ನಾಮ ಸಂಕೀರ್ತನೆ ಇವುಗಳನ್ನು ಮಾಡಬೇಕು. ಅವರು ಅನಾಯಾಸವಾಗಿ ಶರೀರವನ್ನು ಬಿಡುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಕರ್ಮದ ಶರೀರ ಹೋಗ್ತಾ ಇದೆ, ಇದು ಹೋದರೆ ಇನ್ನೊಂದು ವಿಶೇಷವಾದ ದಿವ್ಯವಾದ ಶರೀರವೇ ಬರುತ್ತೆ. ಆ ವಿವೇಕ ಇದ್ರೆ ಇವರಿಗೆ ದುಃಖ ಉಂಟಾಗಬೇಕೇನು? ಹಾಗೆ ನಮಗೆ ಈ ಶರೀರ, ಕರ್ಮದ ಶರೀರ ಹೋದ್ಮೇಲೆ ಭಗವಂತನ ಕೃಪೆಯಿಂದ ಆಚಾರ್ಯನಲ್ಲಿ ಪ್ರಪತ್ತಿ ಮಾಡಿದ್ರಿಂದ ದಿವ್ಯವಾದ ಶರೀರ ಬರುತ್ತೆ. ತುಂಬಾ ಚೆನ್ನಾಗಿರುವಂತ ಬಹಳ ಕಾಸ್ಟ್ಲಿ ಪಂಚೆ, ಅದನ್ನ ತಂದು ಕೊಟ್ಟಿದ್ದಾರೆ. ನಿಮ್ಗೆ ಹರಿದೋಗಿರೋ ಪಂಚೆ ಬೇಡ, ಇದು ಇಟ್ಕೊಳ್ಳಿ ಅಂತಂದ್ರೆ ಬೇಡ ಬೇಡ ನಾನು ಇದರಲ್ಲಿ ಚೆನ್ನಾಗಿದ್ದೇನೆ ಅಂತ ಯಾರು ಹೇಳೋದುಂಟೇನೋ. ಆ ರೀತಿನಲ್ಲಿ ಮೃತ್ಯುವನ್ನ ಸ್ವಾಗತಿಸಬೇಕು. ಕೃತಕೃತ್ಯಾಹ ಪ್ರತೀಕ್ಷಂತೆ, ಮೃತ್ಯುವನ್ನ ಪ್ರಿಯ ಅತಿಥಿಂ ಅಂತಾರೆ. ಇದು ರಹಸ್ಯ ತ್ರಿಸಾರದಲ್ಲಿ ಕೂಡ ನಾವು ನೋಡಿದ್ವಿ ಹಿಂದೆ. ಹಾಗಾಗಿ
ಮೃತ್ಯುವನ್ನು ಎದುರಿಸುವುದಕ್ಕೆ ಭಯಪಡಬೇಕಾಗಿಲ್ಲ. ಏನೋ ಭಗವಂತನ ಕೃಪೆಯಿಂದ ಅವರೇನಾದ್ರು ಮತ್ತೆ ಬರಬೇಕು ಅನ್ನೋದಿದ್ರೆ ಆ ತರದ್ದು ನಡೆದಿದ್ದ ವೃತ್ತಾಂತಗಳು ಬೇಕಾದಷ್ಟು ರೀತಿ ಉಂಟು. ಹೀಗೆ ಸಾವು ಬದುಕು ಇವೆರಡರ ಮಧ್ಯದಲ್ಲಿ, ಹುಟ್ಟು ಸಾವು ಇವುಗಳ ಮಧ್ಯದಲ್ಲಿ ಬರುವಂತಹದ್ದು. ಯಾಕೆಂದ್ರೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣನೇ ಮೊದಲು ಹೇಳಿದ, ಜಾತಸ್ಯ ಹಿ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯಾರ್ಥೆ ನ ತ್ವಂ ಶೋಚಿತು ಮರ್ಹಸಿ. ಇದು ಯು ಕೆನಾಟ್ ಚೇಂಜ್ ದಿಸ್. ಭಗವಂತನ ಸೃಷ್ಟಿಯ ನಿಯಮ. ಯಾರ್ಯಾರು ಹುಟ್ಟುತ್ತಾರೋ ಅವರೆಲ್ಲ ಸಾಯಲೇಬೇಕು, ಸತ್ತವರೆಲ್ಲ ಹುಟ್ಟಲೇಬೇಕು. ಜಾತಸ್ಯ ಹಿ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ. ಹೀಗೆ ಈ ಹುಟ್ಟು ಸಾವಿನ ಚಕ್ರವನ್ನು ಬಿಡಿಸ್ಕೊಳ್ಬೇಕು ಅಂದ್ರೆ ವಿವೇಕದಿಂದ ಆಚಾರ್ಯನ ಕೃಪೆ ಅವರ ಮೇಲೆ ಉಂಟಾಗಿ ಸರಿಯಾದ ಆಚಾರ್ಯನ ಅನುಗ್ರಹಿಸಿ ಭಗವಂತನಲ್ಲಿ ಶರಣಾದರೆ ಬೇಕಾದ್ರೆ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬೋದು. ಈಗ ಹೋಗ್ಲಿ ಅಲ್ವ, ಯಾರೋ ಸತ್ತಿದ್ದಾನೆ, ಅವನು ವಾಪಸ್ ಬಂದ, ಆಯ್ತು, ಮತ್ತೇನು ಅವನು ಸಾಯೋದೇ ಇಲ್ಲಿ. ಈಗ ಪರೀಕ್ಷಿತನ ವೃತ್ತಾಂತದಲ್ಲಿ ಅವನು ಆಸ್ತಿಕ ಬಂದ್ಬಿಟ್ಟು ಜನಮೇಜಯನನ್ನ ಹೇಳ್ದ, ಯಾಕೆ ಏನು ಯಜ್ಞ ಮಾಡ್ತಾ ಇದೀಯ ಸರ್ಪ ಯಜ್ಞವನ್ನ ಅಂತಂದಾಗ, ನಮ್ಮ ತಂದೆ ಜನಮೇಜಯನನ್ನ ಒಂದು ತಕ್ಷಕ ಬಂದು ಕಚ್ಚಿ ಅವನು ಸತ್ತನಲ್ಲ ಪರೀಕ್ಷಿತು ಅಂತ. ಅದಕ್ಕೆ ಅವನು ಕೇಳ್ದ, ಪರೀಕ್ಷಿತ್ ಮಹಾರಾಜ ತಕ್ಷಕನ ಸರ್ಪ ಕಚ್ಚಿದ್ರಿಂದ ಸತ್ತ, ಸರಿ, ಅವನು ಸರ್ಪದಿಂದ ಕಚ್ಚದೇ ಇದ್ರೆ ಸಾಯ್ತಾ ಇರ್ಲಿಲ್ಲ ಅಂತ ಕೇಳ್ತಾನೆ. ಯಾಕೆಂದ್ರೆ ಮನುಷ್ಯನಾಗ ಹುಟ್ಟಿದವನು ಒಂದ್ ಎಂಡ್ ಇರ್ಬೇಕಲ್ಲ ಅಂತ. ಹಾಗಾಗಿ ಈ ಕ್ಷಣ ಇದನ್ನ ನಿಲ್ಲಿಸು, ಸರ್ಪ ಇದ್ರದನ್ನ ಯಾಗವನ್ನ ಅಂತ ಅಂದ್ಬಿಟ್ಟು ನಿಲ್ಸಿದ್ದು. ಅದಕ್ಕೆ ಸರ್ಪಗಳೆಲ್ಲ ಮುಂದೆ ಮಾರಣ ಹೋಮ ಮುಂದುವರಿಯದೆ ಇದಾಗ್ಲಿ ಅಂತೇಳಿ ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ಸ್ಮರಣಂ ವಚನಂ ಸ್ಮರ ಅಂತಂದ್ಬಿಟ್ಟು ಹೇಳಿದ್ವು ಅಂತ. ಸರ್ಪಗಳು ಮಾತನ್ನು ಕೊಟ್ಟಿದ್ವು ಅಂತ. ಈ ಜನಮೇಜಯನ ಕಥೆಯನ್ನ ಕೇಳಿದ್ರೆ ಇದರಿಂದ ಈ ಮೃತ್ಯು ಭಯ ಇವೆಲ್ಲ ಹೋಗುತ್ತೆ ಅಂತ. ಸೊ ಹಾಗಾಗಿ ಸಾವು ಅನ್ನೋದು ಏನು ಅನ್ನೋದ್ರದ ಅರಿವು ಚೆನ್ನಾಗಿ ಉಂಟಾದ್ರೆ ಸಾವಿಗಾಗಿ ದುಃಖ ಪಡಬೇಕಾಗಿಲ್ಲ. ಸಾಯುವುದಕ್ಕೆ ಮೊದಲು ನಾವು ಏನು ಮಾಡಬೇಕಾಗಿತ್ತು ಅದರ ಬಗ್ಗೆ ಯೋಚನೆ ಬರುವಂತಹದ್ದು, ಇವುಗಳನ್ನೆಲ್ಲ ಮಾಡುವಂತ. ಹೀಗೆ ಯಾವುದು ಅಸಾಧ್ಯ ಅನ್ನೋದಿಲ್ಲ. ಭಗವಂತನ ಸಂಕಲ್ಪ ಇದ್ರೆ ಸತ್ವನು ಮತ್ತೆ ಹುಟ್ಟಬಹುದು, ಹುಟ್ಟಿದವನು ಸಾಯ್ಬಹುದು. ಈಗ ಕೃಷ್ಣ ಗುರುಪುತ್ರನನ್ನ ಸತ್ವನು ಯಮಲೋಕಕ್ಕೆ ಹೋದವನನ್ನೇ ವಾಪಸ್ ಕರ್ಕೊಂಡು ಬಂದ. ಹಾಗೆ ಒಂದೊಂದ್ರಲ್ಲಿ ಕೂಡ ಇವುಗಳೇ ಇರುವಂತದ್ದು. ಇನ್ನೂ ಒಂದು ಕತೆ ಈ ಸಾವಿನ ಇದ್ರ ಬಗ್ಗೆ ಬಂದಾಗ, ಒಬ್ಬ ರಾಜ ಒಬ್ಬ ಸಿದ್ಧ ಪುರುಷ ಬಂದ ತೀರ್ಥಯಾತ್ರೆಗಾಗಿ. ಅವನಿಗೆ ಬಹಳ ದಿವಸದಿಂದ ಮಕ್ಕಳಿರ್ಲಿಲ್ಲ, ಅನೇಕ ಪತ್ನಿಯರಿದ್ರು ಕೂಡ ಯಾರಿಂದಲೋ. ಅವನು ಇವನನ್ನ ನೋಡಿ, ನೀನು ಎಲ್ಲ ಸಾಧನೆ ಮಾಡಿದವನು, ನೀನ್ ಮನಸ್ಸು ಮಾಡಿದ್ರೆ ನನಗೊಂದು ಮಗುವನ್ನು ಕೊಡ್ಬೋದಲ್ಲ, ಅನುಗ್ರಹಿಸಬಹುದು ನಿನ್ನ ತಪಸ್ಸಿನ ಫಲದಿಂದ ಅಂತ. ಅವನು ಒಂದು ಮಂತ್ರ ಮಾಡಿಸಿ ಒಂದು ಮಾವನ ಹಣ್ಣನ್ನು ಕೊಟ್ಟ, ಕೊಡು ನಿನ್ನ ಪತ್ನಿಗೆ ಅಂತ. ಅದಕ್ಕೆ ಫಸ್ಟ್ ಹೇಳಿದ ಅವನು ಸಿದ್ಧ ಪುರುಷ, ನೋಡು ನಿನಗೆ ಈ ಜನ್ಮದಲ್ಲಿ ಪುತ್ರ ಭಾಗ್ಯ ಇಲ್ಲ, ಅದಕ್ಕಾಗಿ ನೀನು ಪರಿತಪಿಸುವುದು ಬೇಡ, ಬಿಟ್ಬಿಡು ಅದನ್ನ. ಏನ್ ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಇರೋದನ್ನ ನೋಡು ಅಂತ. ಅವನ ಹಠ, ಇಲ್ಲ ನನಗೆ ಮಗನಿಗಾಗಿ ನಾನು ಏನ್ ಬೇಕಾದ್ರೂ ಬಿಟ್ಟು ಬಿಡಬಲ್ಲೆ, ಹಾಗೆ ಹೀಗೆ ಅಂತ ಅತಿಯಾದಂತಹ ಇದರಿಂದ ಕೇಳಿದ. ಅವನ ಅದು ಜ್ಞಾಪಿಸ್ದ, ನೋಡು ಇದು ಇಷ್ಟೊಂದು ಬಯಸ್ತೀಯ, ಇದು ಸಿಕ್ಕಿದಾಗ ಅದು ಕಳೆದೋದ್ರೆ ಮತ್ತೆ ಅದಕ್ಕಿಂತ ತೀವ್ರವಾದ ದುಃಖ ಬರುತ್ತೆ, ಅದಕ್ಕೂ ನೀನ್ ಸಿದ್ಧನಾಗಿರ್ಬೇಕು, ಅದ ಆಮೇಲೆ ನೋಡ್ಕೊಂಡ, ಈಗ ಮೊದಲು ನನಗೆ ಮಗ ಹುಟ್ಟಿದೆ ಅಂತ. ಸರಿ ಮಂತ್ರಿಸಿ ಒಂದು ಹಣ್ಣನ್ನ ಕೊಟ್ಟ. ಅವನು ಹಣ್ಣನ್ನ ಪತ್ನಿ ಕೊಟ್ಟ, ಅವಳು ಗರ್ಭಿಣಿ ಆದ್ಲು, ಆಮೇಲೆ ಮಗ ಹುಟ್ಟಿದ, ಏನು ಸಂತೋಷ. ಎಲ್ಲ ಜನಗಳಿಗೆ ಇವರುಗಳಿಗೆಲ್ಲ ಬೇಕಾದಷ್ಟು ಸಿಹಿಯನ್ನ ಇದ್ ಮಾಡಿದ. ಯಾನು ಆನಂದದಲ್ಲಿ ಏನ್ ಸ್ವರ್ಗದಲ್ಲಿ ಇದ್ದಂತೆ, ಎಷ್ಟು ಇದರಿಂದ ಇರ್ಲಿಲ್ಲ ಅಂತೆಲ್ಲ. ಆಮೇಲೆ 8 ವರ್ಷಕ್ಕಾಗ್ಬೇಕಾದ್ರೆ ಮಗು ಹೋಗ್ಬಿಟ್ಟ. ಅವಾಗ ಇವನಿಗೆ ಬಹಳ ದುಃಖ. ಮತ್ತೆ ಆ ಋಷಿ ಹೇಳಿದ್ದನ್ನ, ಆ ಸಿದ್ಧ ಪುರುಷ ಹೇಳಿದ್ದನ್ನ ನಾನು ಇದ್ ಮಾಡ್ಬೇಕಾಗಿತ್ತು, ಅಯ್ಯೋ ಇವಾಗ ನನಗೇನು ಇಷ್ಟು ಸಂತೋಷ ಕೊಟ್ಟಂತ ಮಗ ಹೋಗ್ಬಿಟ್ನಲ್ಲ ಅಂತ. ಆ ಕಾಲಕ್ಕೆ ಮತ್ತೆ ಈ ಪುರುಷ ಬಂದ, ಸಿದ್ಧ ಪುರುಷ ಬಂದ್ರೆ, ಓ ನೀನು ನಿನ್ನ ತಪಸ್ಸಿನ ಫಲದಿಂದ ಇದ್ ಮಾಡಿದೆಲ್ಲ, ಮತ್ತೆ ಇವನು ಬದುಕಿಸು ಅಂತಂದ. ರಾಜ ಒಂದ್ ಕೆಲ್ಸ ಮಾಡೋಣ, ಇವಾಗ ಸ್ವಲ್ಪ ತಡಿ, ನಿನ್ನ ಮಗ ಸತ್ನಲ್ಲ, ಆ ಆತ್ಮ ಎಲ್ಲಿದೆ ಅದನ್ನ ಕರಿತೀನಿ ಎಂದ ಅವನು.
ಅದು ಇನ್ಯಾವುದೋ ಒಂದು ಶಿಂಶುಮಾರ ಚಕ್ರದಲ್ಲಿ ಮೇಲಿನ ಗ್ಯಾಲಾಕ್ಸಿಗಳು ಮಿಲ್ಕಿ ವೇ ಎಲ್ಲೋ ಇನ್ಯಾವುದೋ ಲೋಕದಲ್ಲಿ ಇರ್ತವೆ. ಅದನ್ನ ಇವನು ಕರೆದ, ರಾಜನ ಮುಂದೆ ಅವನನ್ನು ಕರೆದ. ಸಭೆಯಲ್ಲಿ ಕೂತಿದ್ರು ಎಲ್ರು. ರಾಜನು, ನಿನ್ನ ಮಗನ್ ನಾನು ಒಂದು ಸಲ ನೋಡ್ಬೇಕಲ್ಲ ಅಂತ ಅವನ ಪ್ರಾರ್ಥನೆ. ಅದಕ್ಕಾಗಿ ಸರಿ ಅದು ಬಂತು. ಈ ಪುರುಷ ಶುದ್ಧ ಪುರುಷ ಕೇಳ್ದ, ರಾಜನ ಪುತ್ರನಾಗಿದ್ದಂತ ಆತ್ಮವೇ, ನೋಡು ನಿನಗಾಗಿ ಈ ರಾಜ ಎಲ್ಲವನ್ನೂ ಬಿಟ್ಬಿಟ್ಟಿದ್ದಾನೆ. ಎಷ್ಟು ಮಟ್ಟಿಗೆ ದುಃಖ ಇದೆ ನಿನಗೆ ಅಂದ್ರೆ, ಮಗ ಇಲ್ಲದೆ ಇದ್ದಾಗ ಇದ್ದಂತಹ ದುಃಖಕ್ಕಿಂತ ನಿನ್ನನ್ನು ಕಳ್ಕೊಂಡಂತಹ ದುಃಖ ಬಹಳ ಜಾಸ್ತಿಯಾಗಿ ಅಳ್ತಾ ಇದ್ದಾನೆ. ಇದಕ್ಕೆ ನಿನ್ನ ಪ್ರತಿಕ್ರಿಯೆ ಏನು ಅಂತ ಕೇಳದ. ಅದಕ್ಕ ಆತ್ಮ ಹೇಳ್ತು, ನಾನು ಈ ರಾಜ ರಾಣಿಗೆ ಮಗನಾಗಿದ್ದೆ ಸರಿ, ಇವರಿಗೆ ಮೊದಲು ನಾನು ಇನ್ನು ಯಾರ್ಯಾರು ಮಕ್ಕಳಾಗಿದ್ದೆ ಆ 3-4 ದಂಪತಿಗಳು ಇಲ್ಲಿದ್ದಾರೆ, ಅವ್ರಿಗಾಗಿ ನಾನು ಅಳಬೇಕಾ, ಇನ್ನೊಬ್ರಿಗಾಗಿ ಅಳಬೇಕಾ, ಇಲ್ಲ ಇವರಿಗಾಗಿ ಅಳಬೇಕಾ ಅಂತ ವಿಶೇಷ ಏನು ವಿವೇಕವನ್ನು ಉಂಟು ಮಾಡ್ಬೇಕು ರಾಜನಿಗೆ ಅಂತ ಆ ಸಿದ್ಧ ಪುರುಷ ಎಲ್ಲ ಮಾಡಿದ್ರು. ಒಬ್ಬನಿಗೆ ಮಗನಾಗಿ ಹುಟ್ಟಿ ಸತ್ತು, ಮತ್ತೆ ಇನ್ನೊಂದು ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಸತ್ತು, ಮತ್ತೆ ಮತ್ತೊಂದು, ಆಮೇಲೆ ಈ ರಾಜನ ಮಗನಾಗಿ. ಸೊ 4 ಜನರು ಮಗುವನ್ನು ಕಳ್ಕೊಂಡಿದ್ದಾರೆ ಅಷ್ಟು ಜನಕ್ಕೂ ಕೂಡ. ಸೊ ಅದರಿಂದ ಸಾವನ್ನ ತಪ್ಪಿಸೋದಕ್ಕೆ ಯಾರಿಗೂ ಆಗೋಲ್ಲ. ಅಮರರಾಗೋದು ಅಂದ್ರೆ ಏನು ಅದು ಹೀಗೆ. ಈಗ ಚಿರಂಜೀವಿ ಪಟ್ಟ, ಈ ಚಿರಂಜೀವಿತ್ವ ಅನ್ನೋದು ಕೂಡ ಅಷ್ಟೇ. ಎಷ್ಟು ದಿವಸ ಬೇರೆಯವರಿಗಿಂತ ಹೆಚ್ಚು ದಿವಸ ಬದುಕಿದ್ರು ಅಂತ ಹೇಳ್ಬೋದು. ಈಗ ನಮಗಿಂತ ದೇವತೆಗಳು ಅಮೃತವನ್ನು ಕುಡಿದವರು, ಏನ್ ಅಮೃತ ಕುಡಿದ್ರೆ ಪರ್ಮನೆಂಟ್ ಆಗಿರ್ತಾರೆ ಏನು? ಕಲ್ಪದ ಕಡೆಯಲ್ಲಿ ಎಲ್ರು ಹೋಗೋದೇನೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಭಗವದ್ಗೀತೆನಲ್ಲಿ ಇದೆಯಲ್ಲ. ಪುಣ್ಯ ಮಾಡಿದಂತಹ ಚೇತನರು ಇಲ್ಲಿಂದ ದೇವತೆಗಳ ಹೋಗಿದ್ರು. ಸೊ ದೇವತೆಗಳಿಗೂ ಒಂದು ಎಂಡ್ ಅನ್ನೋದು ಉಂಟು. ಕಡೆಗೆ ಮಹಾಪ್ರಳಯದಲ್ಲಿ ಎಲ್ಲರಿಗೂ ಒಂದು ಕೊನೆ, ಆ ಶರೀರವೋ ಆ ಇದರಿಂದ. ಸೊ ಅದರಿಂದ ಈ ಹುಟ್ಟು ಸಾವು ಅನ್ನೋದನ್ನ ಬಿಟ್ಟು ಯಾತಕ್ಕಾಗಿ ಬಂದ್ವು, ಈ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳೋದು ಹೇಗೆ, ಅದರ ಬಗ್ಗೆ ನಾವು ಯೋಚನೆ ಮಾಡಿ ಚಿಂತನೆ ಮಾಡಿ ಅದರ ಕಡೆಗೆ ಗಮನ ಕೊಟ್ಟು ನಮ್ಮ ಜೀವನದ ಸಾರ್ಥಕತೆಯನ್ನು ಪಡಿಸ್ಕೊಳ್ಬೇಕು ಅನ್ನೋದು ಕಡೆಯ ಸಂದೇಶ. ಅದರಿಂದ ಸಾವಿನ ಬಗ್ಗೆ ದುಃಖ ಪಡೋದು ಬೇಡ. ಬಾಳು ಹೇಗೆ ಬಂದ್ರೆ ಹಾಗೇನೆ ಎದುರಿಸುವಂತಹದ್ದು ಬಂದ್ರೆ ಮನಸ್ಸಿಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯವಾಗುತ್ತೆ. ದ ಥಿಂಗ್ಸ್ ವಿಚ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ ನಮ್ಮ ಕರ್ಮಯುತವಾಗಿ ಬರೋದು ಯಾರಿಗೂ ಬಿಟ್ಟಿದ್ದಲ್ಲ. ಪಂಡಿತನೋ ಪಾಮರನೋ ಪ್ರತಿಯೊಬ್ಬರಿಗೂ ಅವರವರ ಪೂರ್ವ ಕರ್ಮದ ಫಲವನ್ನು ಅನುಭವಿಸುವುದಕ್ಕಾಗಿ ನಾವು ಬಂದಿರೋದು ಇಲ್ಲಿ. ಶರೀರವನ್ನು ಕೊಟ್ಟಿರೋದೇ ಆ ಪ್ರಾರಬ್ಧ ಕರ್ಮ ಫಲದ ಅನುಭವಕ್ಕಾಗಿ. ಇಲ್ಲಿ ಬರೀ ಸುಖ ಇಲ್ಲ, ಇಲ್ಲ ಬರೀ ದುಃಖ ಇಲ್ಲ, ಎರಡು ಸಮ್ಮಿಶ್ರಣ. ಅಪ್ ಹತ್ತಿದ್ರೆ ಡೌನ್ ಇದೆ, ಡೌನ್ ಇಳಿದ್ರೆ ಅಪ್ ಇದೆ ಮತ್ತೆ. ಹಾಗೆ ಸುಖ ದುಃಖ, ಮಾನ ಅಪಮಾನ, ಜಯ ಅಪಜಯ, ಲಾಭ ನಷ್ಟ, ಕೀರ್ತಿ ಅಪಕೀರ್ತಿ, ಹೀಗೆ ಎಲ್ಲ ದ್ವಂದ್ವಗಳು. ಕೃಷ್ಣಾರ್ಜುನ ಹೇಳಿದ್ದು ಈ ದ್ವಂದ್ವಗಳಿಂದ ನೀನು ಅತೀತನಾಗು. ಈಗ ಸುಖವೋ ಅಥವಾ ದುಃಖವೋ ಬಂದಾಗ ಅತಿಯಾಗಿ ಹಿಗ್ಗೋದು ಬೇಡ, ಅತಿಯಾಗಿ ಕುಗ್ಗೋದು ಬೇಡ ಅಂತ ಹೇಳ್ತಾನೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಎಲ್ಲವೂ ಕರ್ಮಯುತವಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡವನ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿರುತ್ತೆ. ದುಃಖದಿಂದ ಕಡಿಮೆ ಆಗುತ್ತೆ. ಅವರು ಹೆಚ್ಚಿಗೆ ದುಃಖ ಪಡಲ್ಲ, ದುಃಖ ಇಲ್ಲ ಅಂತಲ್ಲ, ದುಃಖ ಅನ್ನೋದು ಕಡಿಮೆ ಇರುತ್ತೆ. ಉದ್ವೇಗದಿಂದ ಯಾವ ಕೆಲಸನೂ ಮಾಡಕ್ ಹೋಗ್ಬಾರ್ದು. ಇದು ಬಹಳ ಬಹಳ ಮುಖ್ಯವಾದದ್ದು. ಸೋಲನ್ನ ಜೀವನದಲ್ಲಿ ಎದುರಿಸುವಂತಹದ್ದು. ಸೋಲು ಗೆಲುವಿಗೆ ಮೆಟ್ಟಲು. ಅನುಭವ ಅಂತೂ ಆಯ್ತಲ್ಲ, ಏನೋ ನೀವು ಸಾಧಿಸಲಿಲ್ಲ. ಜಟ್ಟಿ ಕಾಳಗದೊಡೆ ಸೈಸದೊಡೆ ಅವನು ಪಟ್ಟ ಭರಸೆಗಳೆಲ್ಲ ವ್ಯರ್ಥ ಎನ್ನುವೆಯ. ಮುಟ್ಟಿ ನೋಡು ಅವನ ಕೈ ಮೈ ಕಬ್ಬಿಣ ಗಟ್ಟಿ ತನ ಗರಡಿ ಫಲ ಅಂತ. ಸೊ ಜೀವನದಲ್ಲಿ ನಾವು ಇವನ್ನೇ ನೋಡಿ ಸುಖ ದುಃಖ ಇವ ಎಲ್ಲಗಳು ಇದೆಲ್ಲ ಅನುಭವ ಜೀವನದಲ್ಲಿ. ಅದರಿಂದ ಕಲಿಯಬೇಕಾದ ಪಾಠ ಏನಂದ್ರೆ, ಇದು ಯಾವುದೇ ಪರ್ಮನೆಂಟ್ ಅಲ್ಲ. ಸುಖವಾಗಲಿ ದುಃಖವಾಗಲಿ ಮನಸ್ಸಿನ ಭಾವನೆಗಳಷ್ಟೇ. ನೀವು ಮನಸ್ಸಿನಲ್ಲಿ ಸುಖಿ ಅಂತ ಅನ್ಕೊಂಡ್ರೆ ನೀವು ಸುಖಿನೇನು, ನೀವು ದುಃಖಿ ಅಂತ ಅನ್ಕೊಂಡ್ರೆ ನೀವು ದುಃಖಿನೇನು. ಅದಕ್ಕೆ ಒಬ್ಬರು ಮಾತೇನಂದ್ರೆ, ಪ್ರತಿದಿನ ಈ ಯೋಗದಲ್ಲಿ ಬರ್ಬೇಕಾದ್ರು ಅಂತ ಇದೆ, ಕಡೆಯಲ್ಲಿ ವಿಶ್ರಾಂತಿ ಶವಾಸನದಲ್ಲಿ ಎಲ್ಲ ಬಿಟ್ಬಿಡಿ. ಮನಸ್ಸಿನ ಚಿಂತೆಗಳು ಅಥವಾ ಕೈ ಯಾವ ಮಸಲ್ಸ್ ಕೂಡ ಟೈಟ್ ಆಗೋದು ಬೇಡ, ಎಲ್ಲದನ್ನು ರಿಲೀಸ್ ಮಾಡ್ಬೇಕು. ಎಲ್ಲ ಒಂದು ನಿಮಿಷ ಅಚಲವಾಗಿ ಮಲ್ಕೊಂಡಿರಿ ಶವದಂತ. ಅದಕ್ಕೆ ಶವಾಸನ ಅಂತ ಹೇಳ್ತಾರೆ. ಅಥವಾ ಅದನ್ನ
ಅಮೃತಾಸನ ಅಂತಾನು ಕರೆಯೋದಂತ. ಕಾಲುಗಳನ್ನು ಎರಡನ್ನು ಇದು ಮಾಡಿ, ಯಾವ ಬೆರಳಾಗ್ಲಿ ಕೈ ಆಗ್ಲಿ ಯಾವಲ್ಲೂ ಎಲ್ಲೂ ಕೂಡ ಇಲ್ಲ, ಎಲ್ಲದಕ್ಕೂ ವಿಶ್ರಾಂತಿ, ಮನಸ್ಸಿಗೂ ಕೂಡ. ಆಮೇಲೆ ಬೈ ದ ಗ್ರೇಸ್ ಆಫ್ ಗಾಡ್ ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ಐ ಆಮ್ ವೆರಿ ಸ್ಟ್ರಾಂಗ್ ಅಂತ. ಸೊ ನೀವುಗಳು ಮಲ್ಕೊಳ್ಬೇಕಾದ್ರು ಇಲ್ಲ ಬೆಳಗ್ಗೆ ಹೇಳ್ಬೇಕಾದ್ರು ದಿವಸ ಈ 3 ಮಂತ್ರಗಳನ್ನ ಇದು ಮಂತ್ರ ಇದೆ. ಏನು ಮಂತ್ರ ಅಂದ್ರೆ, ಭಗವಂತನ ಕೃಪೆಯಿಂದ ನಾನು ಆರೋಗ್ಯವಾಗಿದ್ದೇನೆ. ನಿಮಗೆ ರೋಗ ಇರ್ಬೋದು, ನಾನು ಆರೋಗ್ಯವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಆನಂದವಾಗಿದ್ದೇನೆ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ ಅಂಡ್ ಐ ಆಮ್ ವೆರಿ ಸ್ಟ್ರಾಂಗ್. ಹೀಗೆ ನೀವು ಮನಸ್ಸಿಗೆ ಈ ಭಾವನೆಯನ್ನೇ ಪ್ರತಿದಿನ ಕೊಡ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ಸರಿಯಾಗಿ ನಿಮ್ಮ ಶರೀರ ಪ್ರತಿಸ್ಪಂದಿಸುತ್ತೆ. ದುರ್ಬಲವಾಗಿದ್ದ ಶರೀರ ಸುದೃಢವಾಗುತ್ತೆ. ಸಂತೋಷ ಇಲ್ಲ ಇಲ್ಲ ಅನ್ಕೊಂಡಿದ್ರಿ, ಸಂತೋಷ ಉಂಟಾಗುತ್ತೆ. ಸಂತೋಷ ಆದ್ರೆ ಮನಸ್ಸಿಗೆ ಆಹ್ಲಾದ, ಉತ್ಸಾಹ, ಜೀವನದಲ್ಲಿ ಎಷ್ಟು ದಿವಸ ಇಟ್ಟಿರ್ತಾನೋ ಅಷ್ಟೇ. ಭಗವಂತನ ಕೇಳುವುದು ಇಷ್ಟೇನೆ, ಪರ್ಮನೆಂಟ್ ಆಗಿ ನಾವಿರ್ಬೇಕು ಅಂತಲ್ಲ. ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ ಯಶೇವ ದೇವಹಿತಂ ಯದಾಯುಹು. ಆಯಸ್ಸು ಇರೋ ತನಕ ಭಗವಂತನ ಕೈಂಕರ್ಯ ಚೆನ್ನಾಗಿ ಮಾಡೋದಕ್ಕಾಗ್ಲಿ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ ನಮ್ಮ ಜೀವನ ಈಗ 60ನೇ ವರ್ಷ, 70, 80 ಈ ಶಾಂತಿಗಳನ್ನು ಮಾಡ್ಕೊಂಡ ಕೇಳುವುದೇನು ಅಂದ್ರೆ, ಭಗವದ್ ಭಾಗವತ ಆಚಾರ್ಯ ಪಿತೃ ಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧ್ಯರ್ಥಂ. ಸುಮ್ನೆ 100 ವರ್ಷ ಬಾಳೋದ್ ಲೆಕ್ಕ ಅಲ್ಲ, ಹೇಗೆ ಬಾಳದ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಏನೋ ಬೆಡ್ ರಿಡನ್ ಆಗಿ ಹೇಳೋಕೆ ಆಗವಲ್ಲ, ಸೊಂಟ ನೋವು, ಇನ್ನೊಬ್ರು ಎಲ್ಲ ಸಪರೇಟ್ ಯಾವಾಗ್ಲೂ ಇರ್ಬೇಕು. ಇರೋರ್ಗೆ ಏನನ್ಸುತ್ತೆ, ಅಯ್ಯೋ ಇವ್ರ ಸೇವೆ ಎಲ್ಲಿ ತನಕ ನಾವು ಮಾಡಬೇಕು, ಬೇಗ ಪ್ರಾಣನಾರು ಹೋಗ್ಬಾರ್ದೆ. ಯಾರು ಅನ್ಕೊಳ್ಳೋರು ನಮ್ಮವರೇನೆ, ನನ್ನ ಪತ್ನಿನೋ ಪತ್ನಿಯೋ ಮಗನೋ ಮಗಳೋ ಎಲ್ಲ ಹತ್ತಿರದಲ್ಲಿ ಇರೋರು, ಇವರುಗಳೇನೇನು ಆ ರೀತಿ ಅನ್ಕೊಳ್ಳೋದಕ್ ಮೊದ್ಲು ಈ ಶರೀರ ಬಿಟ್ಟು ಬಿಡೋದಕ್ಕೆ. ಶತ್ತು ಪೋವದೋರ್ ಪೆರಿಯಾಳ್ವಾರ್ ಹಾಡಿದ್ರು, ತಿರುಮಂಗಿ ಆಳ್ವಾರ್ ಹೇಳ್ತಾರೆ, ಮುತ್ತಮ್ಮು ತೊಕ್ಕೋಲ್ ತುಣೆಯ ವಾರ್ಧಕ್ಯ ಹೇಗೆ ಅನ್ನೋದ್ರ ವರ್ಣನೆ ಬಹಳ ಸುಂದರವಾಗಿದೆ. ಅಲ್ಲಿ ಬೆನ್ನು ಬಾಗಿದೆ, ಕೈಯನ್ನ ಬೆನ್ನಿಗೆ ಸಪೋರ್ಟ್ ಕೊಟ್ಟು ಮುಂದ್ಗಡೆ ಕೋಲಿ ಇಟ್ಕೊಂಡು ಸ್ಟ್ರೈಟ್ ಆಗಿ ನಿಲ್ಲೋದಕ್ಕೆ ಪ್ರಯತ್ನ ಪಡೋದು. ಹೆಜ್ಜೆ ದೃಢವಾಗಿ ಇಡೋಕೆ ಆಗಲ್ಲ. ಆ ಸ್ಥಿತಿ ಬರೋಕ್ ಮುನ್ನ ವದರಿಯ ಚಿರ ಮತ್ತುಳ್ಳಾನೆ, ಅವನನ್ನ ವದರಿ ಒಣಗುದುಮೆ ಹೋಗ್ ಬಂದೋಣ ಅಂತ. ಅದರಿಂದ ಶರೀರದ ಧರ್ಮ ಅದು ಶೀರ್ಯತೆ ಇತಿ ಶರೀರ, ಜೀರ್ಣವಾಗುವುದೇ ಶರೀರದ ಧರ್ಮ. ಅದರಿಂದ ಶರೀರ ಜೀರ್ಣವಾಯಿತು ಅನ್ನೋದ್ರ ಬಗ್ಗೆ ಚಿಂತೆಯನ್ನು ಯೋಚನೆಯನ್ನು ಬಿಟ್ಟು ಭಗವಂತನಲ್ಲಿ ಈ ಶರೀರ ಬಿಡೋಕ್ ಮೊದಲು ನಿನ್ನ ಕೃಪೆ ಒಂದ್ಸಲ ಆಗ್ಲಿ, ಎಂದಿಗಾವುದು ನಿನ್ನ ದರ್ಶನ, ಕದಾನು ಸಾಕ್ಷಾತ್ಕರ ವಾಣಿ ಚಕ್ಷುಷ, ಕದಾಹ ಮೈಕಾಂತಿಕ ನಿತ್ಯ ಕಿಂಕರ. ಈ ಶರೀರ ನಿಂದು, ಈ ಆತ್ಮ ನಿನ್ಗೆ ಸೇರಿದ್ದು, ನಿನ್ನ ಕೈಂಕರ್ಯ ನಾವು ಚೆನ್ನಾಗಿ ಮಾಡುವಂತೆ ನೀನೇ ಅನುಗ್ರಹಿಸು. ಇದು ಭಗವಂತನಲ್ಲಿ ನಾವು ಕೇಳಬೇಕಾದಂತಹ ಪ್ರಾರ್ಥನೆಗಳಲ್ಲ. ಹೀಗಾಗಿ ಈ 152ನೇ ಅಧ್ಯಾಯದಲ್ಲಿ ಸಾವು, ಅದರ ಬಗ್ಗೆ ಈ ಹದ್ದು ಮತ್ತೆ ನರಿ ಅವುಗಳ ಸಂವಾದ, ಕಡೆಗೆ ಪರಶಿವ ಬಂದು ಮೆಲುಕಿಸಿದ್ದು, ಬೇಕಾದಷ್ಟು ಉಲ್ಲೇಖಗಳು ಬರುತ್ತೆ ಇಲ್ಲಿ ಎಲ್ಲ. ಇವಿಂದು ಅಷ್ಟೇ ತಾನೆ, ಮಾರ್ಕಂಡೇಯ ಅಲ್ಪಾಯು, ಅಸತ್ಯವಾನ್ ಸಾವಿತ್ರಿ ಅದರಲ್ಲಿ ಅಷ್ಟೇ, ಅವನು ಅಲ್ಪಾಯು ಆಗಿದ್ದೇನು ಬದುಕಲಿಲ್ವೇ. ಜೀವನ ಇಲ್ಲಿ ಬದುಕಿಯೇ ಇನ್ನೊಂದಷ್ಟು ವರ್ಷ ಇರೋದು, ಅದು ಭಗವಂತನ ಕೈಂಕರ್ಯಕ್ಕೆ ಅನುಭವ, ಇದಕ್ಕೆಲ್ಲ ಆಗ್ಬೋದಾದ್ರೆ ಆಗ್ಬೋದು ಪುನಃ. ಸೊ ಇಲ್ದಿದ್ರೆ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೋಣ ಆದಷ್ಟು ಬೇಗ. ಎಷ್ಟು ಬೇಗ ನಿನ್ನ ಕರ್ಕೊಂಡ್ರೆ ಒಳ್ಳೆಯದು. ಯಾವಾಗ ಕೃತಕೃತ್ಯಾಹ ಪ್ರತೀಕ್ಷಂತೆ, ಮೃತ್ಯುವನ್ನ ಪ್ರಿಯ ಅತಿಥಿಯಂತೆ ಸ್ವಾಗತಿಸುವುದಕ್ಕೆ ನಾವು ಸಿದ್ಧರಾಗ್ಬೇಕು. ನಮ್ಮ ಬಾಳು ಕೃತಕೃತ್ಯರಾಗುವಂತಾಗ್ಬೇಕು, ಮನುಷ್ಯ ಜನ್ಮದ ಸಾರ್ಥಕತೆ ಅಂತ. ಸೊ ಈ ಜಾಗದಲ್ಲೇ ನಿಲ್ಲಿಸ್ಕೊಂಡಿರೋಣ. ಮತ್ತೆ ಮುಂದಿನ ವಾರ 153ನೇ ಅಧ್ಯಾಯ. ದುರ್ಬಲನಾದೊಬ್ಬನು ವಿವೇಚನೆ ಇಲ್ಲದೆ ಬಲಾಢ್ಯನೊಬ್ಬನನ್ನ ದ್ವೇಷವನ್ನ ಹೆಚ್ಚಿಸ್ಕೊಂಡ್ರೆ ಆಗ ಅವನು ಮಾಡಬೇಕಾದ ಉಪಾಯ ಏನು ಎಂದು ಕುರಿತು ಶಾಲ್ಮಲಿ ಚರಿತ್ರವನ್ನ ಭೀಷ್ಮ ಧರ್ಮರಾಜನಿಗೆ ಉದಾಹರಿಸಿದ್ದೆ. ಅದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸಜಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋ ಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಂತ ಮಹಾದೇಶಿಕಾಯ ನಮಃ.
ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರಂ.